ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 3ನೇ ತಾರೀಕು ಏಪ್ರಿಲ್ 2026 ಶುಕ್ರವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಕೃಷ್ಣ ಪಕ್ಷದ ಪ್ರಥಮಿ ತಿಥಿ, ಚಿತ್ತಾ ನಕ್ಷತ್ರ, ವ್ಯಾಘಟ ಯೋಗ, ಕೌಲವ ಕರ್ಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಚಿತ್ತಾ ನಕ್ಷತ್ರ ಚಂದ್ರ, ಕುಜನ ನಕ್ಷತ್ರ, ಅಂಗಾರಕ ನಕ್ಷತ್ರ, ಶಕ್ತಿ ನಕ್ಷತ್ರ, ಧ್ವಂಸ ನಕ್ಷತ್ರ, ರಕ್ತವರ್ಣ ನಕ್ಷತ್ರ, ಸರ್ಜರಿ ನಕ್ಷತ್ರ, ಬಲಾಢ್ಯ ನಕ್ಷತ್ರ. ಕುಜ ಎಲ್ಲಿದ್ದರೂ ಬೆಂಕಿಯೇ. ಕುಜನಿಗೆ ಬೆಂಕಿ ಅಂತಲೇ ಕರೆಯೋದು ನಾವು. ಆ ಬೆಂಕಿ ಇಡ್ತಾನೆ. ಅದಕ್ಕೆ ಗರ್ಭಚ್ಛೇದ ಪ್ರಕರಣಗಳು, ಉನ್ಮತ್ತ, ಉದ್ರಿಕ್ತ, ಆಕ್ಸಿಡೆಂಟ್ಸು, ಇಂಜುರಿ, ಸರ್ಜರಿ. ಯಾವಾಗ ಕುಜ ಪ್ರಳಯಕ್ಕೆ ನಿಂತ್ಕೋತಾನೋ ಶನಿ ಕೂಡ ತನ್ನ ಪ್ರಭಾವ ಸೂಚಿಸ್ಬಿಡ್ತಾನೆ. ಬೆಂಕಿಗೆ ಏನ್ ಬೇಕು ಹೇಳಿ? ಪೆಟ್ರೋಲ್ ಬೇಕು, ಇಲ್ಲ ಗ್ಯಾಸ್ ಸೇರ್ಕೋಬೇಕು, ಸೀಮೆ ಎಣ್ಣೆ. ನೋಡಿ, ಈಗ ಸೀಮೆ ಎಣ್ಣೆ ಕೂಡ 60 ದಿನ ಮಾರಿ ಅಂತ ಹೇಳ್ತಿದ್ದಾರೆ. ಹೌದಲ್ವಾ? ನೀವು ಗಮನಿಸಿ ನೋಡಿ. ಸೊ ಜಾಗ್ರತೆ. ಇವತ್ತೇ ಆ ಅಂಗಾರಕ is entered to ಶನಿಯ ಜೊತೆ ಸೇರಿರೋತಕ್ಕಂಥದ್ದು. ಎಲ್ಲೆಲ್ಲಿ ನೋಡ್ತಾರೆ ಗಮನಿಸಿ ನೋಡಿ. ಕುಜ 4ನೇ ಭಾವ, 7ನೇ ಭಾವ, 8ನೇ ಭಾವ ನೋಡೋದು ಜಾಸ್ತಿ. ಅದರ ನಿಯಮ ಸುಖವನ್ನ, ಕಳತ್ರವನ್ನ, ಮಾಂಗಲ್ಯ ಸ್ಥಾನ, ಆಯುಷ್ಯ ಸ್ಥಾನವನ್ನ ನೋಡ್ತಾನೆ. 8ನೇ ಮನೆ ಆಯುಷ್ಯ, ಆಯುಷ್ಯ ಭಂಗ, ಮಾಂಗಲ್ಯ ಭಂಗ, ಪಾರ್ಟ್ನರ್ಶಿಪ್ ಭಂಗ, 2 ಮದುವೆ ಮುರಿಯೋದು, ಮಾತುಕತೆ ಮುರಿಯೋದು, ಪದೇ ಪದೇ ಗರ್ಭಚ್ಛೇದ ಪ್ರಕರಣಗಳಾಗೋದು, ಅಂಗವೈಕಲ್ಯ ಮಕ್ಕಳು ಹುಟ್ಟೋದು, ಮಕ್ಕಳಲ್ಲಿ ದೋಷ ಆಗೋದು, ಸಂಗಾತಿಯಲ್ಲಿ ದೋಷ ಆಗೋದು, ಸಂಗಾತಿ ಬಳಿ ಬಗ್ಗು ಬಿಡೋದು, ಸಂಗಾತಿಗೆ ಸರೆಂಡರ್ ಆಗೋದು, ಮದುವೆ ಆಗದೆ ಇರೋದು, ಮದುವೆ ಆಗೋದು ಮೂರ್ಖ ಗಂಡ, ಅಲ್ಲೊಂದು ಯುದ್ಧ ಗಂಡ, ಪ್ರಳಯಾಂತಕ, ಪ್ರಳಯ ಇನ್ನೊಂದು ಅನ್ನತಕ್ಕಂಥದ್ರ ಸೂಚನೆ, ವಿವೇಕವಿಲ್ಲದ ವ್ಯಕ್ತಿತ್ವ, ಆತುರ, ದುಡುಕು, ಬೆಂಕಿ, ಕೋಪ, ಉನ್ಮತ್ತ. ಅದಕ್ಕೆ ಸ್ತ್ರೀಯರಿಗೆ ವಿಶೇಷವಾಗಿ ಚಂದ್ರನಾಡಿಯನ್ನ ಉದ್ರಿಕ್ತ ಮಾಡ್ತಾರೆ. ಹಾಗೂ ವಿಶೇಷವಾಗಿ ಈ ಒಂದು ಇಡಾ ಪಿಂಗಳ ಆಜ್ಞಾಚಕ್ರವನ್ನ ಜಾಗೃತಿ ಮಾಡ್ತಾರೆ. ಹಾಗೂ ಬುಧನ ತತ್ವವನ್ನ ಬಹು ವಿಶೇಷವಾಗಿ ಜಾಗೃತ ಮಾಡ್ತಾರೆ. ಕುಜನಿಗೆ ಯಾರೆಲ್ಲ ಕಂಟ್ರೋಲ್ ಇಡಬಹುದು ಅನ್ನುವುದಕ್ಕೆ ಕುಜನಿಗೂ ಬುಧನಿಗೂ ಆಗೋದಿಲ್ಲ. ಅದರಿಂದ ಏನ್ ಮಾಡ್ತಾರೆ, ಕುಜ ಶುಕ್ರನ್ ಜೊತೆ ಒಂದ್ ಸ್ವಲ್ಪ ತಟಸ್ಥ ಆಗ್ತಾನೆ. ಸ್ತ್ರೀಯರಿಗೆ ಅತಿ ಮುಖ್ಯವಾಗಿ ಕೋಪ ಬಂತು ಅಂದ್ರೆ ಮುಗೀತು ಆ ಮನೆಯೊಂದು 3 ಬಾಗ್ಲು. ಅದಕ್ಕೆ ಆಗಾಗ ಹೇಳ್ತಿರ್ತಾನೆ, ಸಿಂಹರಾಶಿಯ ಸ್ತ್ರೀ ಚಿತ್ತಾ ನಕ್ಷತ್ರ, ಮೃಗಶಿರಾ ನಕ್ಷತ್ರ, ಧನಿಷ್ಠಾ ನಕ್ಷತ್ರ, ಅದರ ಜೊತೆಯಲ್ಲಿ ವಿಶೇಷವಾಗಿ ಕೇತು ನಕ್ಷತ್ರ, ಇವುಗಳ ಪ್ರಭಾವದಲ್ಲಿ ಏನಾದರೂ ಕೇತು, ಮಖ ನಕ್ಷತ್ರ, ಮೂಲ ನಕ್ಷತ್ರ, ಅಶ್ವಿನಿ ನಕ್ಷತ್ರ ಬಾಧೆಯೇ. ಶನಿ ನಕ್ಷತ್ರ, ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ಶನಿ ನಕ್ಷತ್ರ ಕುಜನಿಗಾಗೋದಿಲ್ಲ. ಕುಜನ ಪ್ರಭಾವ ಆಯಿತು ಅಂದ್ರೆ ಕನ್ಫರ್ಮ್ ಅಲ್ಲೊಂದು ತೊಳಲಾಟಗಳನ್ನ ತಂದಿಟ್ಟು ಬಿಡ್ತಾನೆ ಅಂತಕ್ಕಂಥದ್ದು. ಅಲ್ಲಿ ಏನೋ ಒಂದು ತಂದಿಡ್ತಾನೆ, ಎಲ್ಲಿಂದಲೂ ಒಂದು ಬೆಂಕಿ, ಸರ್ಜರಿ,
ಎಲ್ಲಿ ನೋಡ್ತಿದ್ದಾನೆ ನೋಡಿ, ಶನಿಯ ಜೊತೆ ಹೇಳ್ಕೊಂಡು ಶನಿ ಕುಜನನ್ನ ಹೇಳ್ಕೊಂಡು ಎಲ್ಲಿ ನೋಡ್ತಿದ್ದಾನೆ? ವೃಷಭ. ಹೃದಯ ಸ್ತಂಭನ ಸಮಸ್ಯೆಗಳು, ದಾಂಪತ್ಯ ಸಮಸ್ಯೆಗಳು, ಬಂಗಾರ ಬೆಳ್ಳಿ ಆಭರಣ ಮುತ್ತು ರತ್ನ ವಿಮಾನಯಾನ. ಮೊನ್ನೆಯಿಂದಲೇ ಒಂದು ವಿಮಾನಯಾನಕ್ಕೆ ಸಂಬಂಧಪಟ್ಟಂಥದ್ದು ಒಂದು ರೂಲ್ ಪಾಸ್ ಮಾಡಿದ್ದಾರೆ. ಒಂದು 40 to 60% ಟಿಕೆಟ್ಸ್ ನಿಮ್ಮಿಷ್ಟಕ್ಕೂ ಬ್ಲಾಕ್ ಮಾಡಬೇಡಿ ಅನ್ನತಕ್ಕಂಥದ್ದು. ರೈಲ್ವೆಗೆ ಸಂಬಂಧಪಟ್ಟಂಥದ್ದು ಇಷ್ಟು ಅವರ್ ಒಳಗಡೆ ಕ್ಯಾನ್ಸಲ್ ಮಾಡಿದ್ರಿ ಅಂದ್ರೆ ದುಡ್ಡು ಸಿಗುತ್ತೆ, ಇಲ್ಲಾಂದ್ರೆ ಇಲ್ಲ, ರೀಫಂಡ್ ಸಿಗೋದಿಲ್ಲ ಅನ್ನತಕ್ಕಂಥದ್ದು. ಟಿಕೆಟ್ ಜಾಸ್ತಿ ಬೆಲೆ ಆಗಿದೆ, ಎಲ್ಲ ಒಂದು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ವಿದ್ಯುತ್ ಬಿಲ್ ಕೂಡ ಜಾಸ್ತಿ ಆಗುತ್ತೆ, ಟೋಲ್ ಬಿಲ್ಲು ಕೂಡ ಜಾಸ್ತಿ ಆಗ್ತಿದೆ. ಬಡವ ಸುಲಿಗೆ ಆಗ್ಬೇಕು. ಶನಿ ಬಡವ, ಕರ್ಮಕಾರಕ. ಅಯ್ಯಯ್ಯಪ್ಪ ಅನ್ನಿಸ್ಬಿಡ್ತಾನೆ ಮೀನರಾಶಿಯಲ್ಲಿದ್ದಾಗ ಅಂತ ಹೇಳಿದ್ದೆ ನಾನು ನಿಮ್ಗೆ. ಮೀನರಾಶಿಗೆ ಶನಿ ಪ್ರವೇಶ ಆದಾಗ ಆ ಗೋಚಾರ ಫಲ ಹೇಳಿದ್ದನ್ನ ಬೇಕಾದ್ರೆ ತೆಗೆದು ನೋಡಿ, ಬೇಡ ಅನ್ನಿಸ್ಬಿಡ್ತಾನೆ ಅಂತ ನೋಡಿ. ಈಗ ಸೇರಿರೋ ಒಂದು ಈ ಗ್ರಹಣ ಬಾಧೆಗಿಂತಲೂ ದೊಡ್ಡದಾದ ಬಾಧೆ. ಎಷ್ಟು ದಿನ ಇದ್ದಿದ್ದು ಒಂದು ಕದ್ದು ಮುಚ್ಚಿ ಒಂದು ಓಡಾಟ, ಈಗ ಡೈರೆಕ್ಟ್ ನಮ್ಮ ಮೇಲೆ ಇಂಪ್ಯಾಕ್ಟ್ ಬೀಳತಕ್ಕಂಥ ಒಂದು ಪ್ರಭಾವವನ್ನು ಸೂಚಿಸ್ತದೆ. ಅಲ್ಲಿಂದ ಕುಜ ಶನಿಯನ್ನ ಹೇಳ್ಕೊಂಡು ಮಿಥುನಕ್ಕೆ ಹೊಡಿತಾನೆ. ಬುದ್ಧಿಸ್ಥಾನ, ಶುಕ್ರ ರೇತಸ್ತು, ನಪುಂಸಕ ಭಾವ, ಆ ಒಂದು ಗಟ್ಟಿತನ ಇರೋದಿಲ್ಲ ಅನ್ನತಕ್ಕಂಥದ್ದು, ಬುದ್ಧಿಗೆ ಮಂಕು ಬಡಿತಕ್ಕಂಥದ್ದು. ನನ್ನ ಶಕ್ತಿ ಜಾಸ್ತಿ ಅಂದಾಗ ನಾವು ಬುದ್ಧಿ ಮಾತು ಕೇಳೋಲ್ಲ, ನಿಧಾನ ಮಾಡೋಲ್ಲ, ಆತರ ಪಡ್ತೇವೆ, ದುಡುಕ್ತೇವೆ, ಹೈ ರಿಸ್ಕ್ ತಗೋತೇವೆ, ಇನ್ವೆಸ್ಟ್ಮೆಂಟ್ ಹೋಗೋದು, ಶೇರ್ ಮಾರ್ಕೆಟ್ ನೀವು ಬೇಕಾದ್ರೆ ಗಮನಿಸಿ ನೋಡಿ. ಬ್ಯಾಂಕಿಂಗ್ ಶೇರುಗಳಿರ್ಬೋದು, ಸೂಕ್ಷ್ಮವಾಗಿ ಗಮನಿಸಿದ್ರೆ ಆಯಿಲು, ಪೆಟ್ರೋಲು, ಇವುಗಳಿಗೆ ಸಂಬಂಧಪಟ್ಟಂಥದ್ದು ಇರ್ಬೋದು. ಸ್ಪೋರ್ಟ್ಸ್ ಲೈನಲ್ಲಿ ತುಂಬಾ ದೊಡ್ಡದಾದಂಥ ಅಗ್ರಿಮೆಂಟ್ಸು, ಸೇಲ್ಸು ಇವೆಲ್ಲ ನಡೀತಿದೆ, ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಮತ್ತೆ ಕುಜ ಶನಿಯನ್ನ ಸೂರ್ಯನನ್ನ ಎಳ್ಕೊಂಡು ಕನ್ಯಾ ರಾಶಿಯನ್ನ ನೋಡ್ತಿರೋದು. ಲೆಕ್ಕಾಚಾರದ ರಾಶಿ, ಲಾಭ ನಷ್ಟದ ರಾಶಿ, ನಾರಾಯಣರ ಪರಿಪೂರ್ಣವಾಗಿರ್ತಕ್ಕಂಥ ಉನ್ನತ ಸ್ಥಾನವನ್ನ ನೋಡಿ ಭಂಗ ಮಾಡ್ತಿರ್ತಕ್ಕಂಥದ್ದು. ಆಮೇಲೆ ಅಲ್ಲಿಂದ ಕುಜ ಶನಿ ಸೂರ್ಯನನ್ನ ಷಷ್ಠಾಧಿಪತಿಯನ್ನು ಹೇಳ್ಕೊಂಡು ಅಲ್ಲಿಂದ ಕುಜನಿಂದ ಸೂರ್ಯ, ಮೀನರಾಶಿಯಿಂದ ಸೂರ್ಯ 6ನೇ ಮನೆ ಅಧಿಪತಿ, ಶನಿ ವ್ಯಯಾಧಿಪತಿ, ಲಾಭಾಧಿಪತಿ ತಗೊಂಡು ಎಳ್ಕೊಂಡು ಅಷ್ಟಮವನ್ನ ನೋಡ್ತಿದ್ದಾನೆ. ಶುಕ್ರನ ಮನೆಯನ್ನ ನೋಡ್ತಿದ್ದಾನೆ. ಸೊ ಮದುವೆಗಳು ಭಂಗ, ಮದುವೆಗಳ ಖರ್ಚುಗಳು ಸ್ವಲ್ಪ ಜಾಸ್ತಿ, ದುಡುಕಿನ ಮದುವೆಗಳು, ಅಂತರ್ಜಾತೀಯಗಿಂತ ಅಂತರ್ಧರ್ಮೀಯ ಮದುವೆಗಳ ಒಂದು ಪ್ರಭಾವ, ವಿಚಿತ್ರವಾದಂಥ ಕಾನೂನುಗಳು ದಿಢೀರಂತ ಉದ್ಭವ ಆಗ್ತಕ್ಕಂಥದ್ದಾಗುತ್ತೆ. ಮೊನ್ನೆ ಒಂದು ಕೋರ್ಟ್ ಜಡ್ಜ್ಮೆಂಟ್ ಕೊಡುತ್ತೆ, ಸೊಸೆಯಾಗಿರ್ತಕ್ಕಂಥವಳು ಅತ್ತೆ ಮಾವನನ್ನ ನೋಡ್ದಿದ್ರೆ ಪರವಾಗಿಲ್ಲ, ನೋಡ್ಲೇಬೇಕು ಅಂತೇನೂ ಇಲ್ಲ ಅಂತ. ಹಾಗಾದ್ರೆ ಅತ್ತೆ ಮಾವನ ಆಸ್ತಿ ಅದು ಮಾತ್ರ ಬೇಕಾ? ಅತ್ತೆ ಮಾವನ ಕಾರು, ಮನೆ, ಬಂಗಲೆ, ಆಸ್ತಿ ಇದೆಲ್ಲ ಬೇಕು. ಅತ್ತೆ ಮಾವ ಅವ್ರನ್ನ ನೋಡೋ ಹಾಗಿಲ್ಲ, ಅವ್ರ ಮಗ ಬೇಕು, ಮಗನ ಸಂಪಾದನೆ ಬೇಕು. ವಿಚಿತ್ರ ಅಲ್ವಾ ಇದು? ಯಾವ ರೀತಿಯಲ್ಲಿ ಇಟ್ಕೊಂಡು ತಗೊಂಡು ಕೊಟ್ಟಿದಾರೋ ಒಂದು ಗೊತ್ತಾಗ್ತಿಲ್ಲ. ಮಗ ಇರೋವರೆಗೂ ಓಕೆ, ಮಗ ತೀರ್ಕೊಬಿಟ್ಟ, ಸೊಸೆ ನೋಡ್ಕೋಬೇಕು ಅಂತೇನು ಇಲ್ಲ ಅಂತ ಇನ್ನೊಂದು ತೀರ್ಪು. ಹಾಗಾದ್ರೆ ಆ ವಯಸ್ಸಾದವರು ನಂಬ್ಕೊಂಡು ಒಬ್ಬ ಮಗ ಕುಟುಂಬ ಅಂತ ಹೇಳ್ಬಿಟ್ಟು ಅವನ ಹೆಸರಲ್ಲಿ ದುಡಿದು ಪಡೆದು ಅವ್ರೇನ್ ನೆನ್ಸಿದ್ರೆ ಈ ತರ ಮಗ ಮಧ್ಯಕಾಲದಲ್ಲೇ ಬಿಟ್ಟು ಹೋಗ್ತಾನೆ ಅಂತ. ಹಾಗಾದ್ರೆ ಆ ಮಗು ಗತಿ? ಹಾಗೆ ಅತ್ತೆ ಮಾವನು ಇದಾರೆ ಬಿಡಿ, ಸೊಸೆಯನ್ನ ಬೀದಿಗೆ ಹಾಕ್ತಕ್ಕಂಥ ಅತ್ತೆ ಮಾವಂದ್ರು ಬಂದ್ಬಿಟ್ಟಿದ್ದಾರೆ ಇವತ್ತಿಲ್ಲ. ತನ್ನ ಮಗಳಾದ್ರೆ ತಾನು ಉತ್ತಮ, ತನ್ನ ಸೊಸೆ ಬಗ್ಗೆ 108 ಹೇಳ್ತಕ್ಕಂಥ ಅತ್ತೆಯರು ಉಟ್ಕೋಬಿಟ್ಟಿದ್ದಾರೆ. ಮಗಳ ರೀತಿಯಲ್ಲಿ ಯಾವಾಗ ಸೊಸೆ ನೋಡ್ಕೋತಾರೆ ಅವಾಗ ಸಮಸ್ಯೆ ಉದ್ಭವಿಸಲ್ಲ. ಮಗಳನ್ನ ಸೊಸೆ ತರ ನೋಡ್ಬೇಕು. ಇವತ್ತು ಉಲ್ಟಾ ಆಗ್ಬಿಟ್ಟಿದೆ. ಮಗಳು ಅಳಿಯ ನಾವ್ ಹೇಳ್ದಾಗ ಕೇಳ್ಬೇಕು, ಹೇಳ್ಕೊಡೋದು, ಇನ್ನೊಂದು ಮಾಡೋದು, ಆ ಮನೇನ ಇನ್ನೊಂದಷ್ಟು ಸುಂದರ ಮಾಡೋಣ, ವಾತಾವರಣ ತಿಳಿ ಮಾಡೋಣ, ಅಲ್ಲೆಲ್ಲೋ ಲೋಪದೋಷಗಳಿದ್ರೆ ಸರಿಪಡಿಸೋಣ. ಖಂಡಿತ ಇಲ್ಲ. ಅಲ್ಲಿ ನೋಡಿ ಶುಕ್ರನ್ ಮನೆ ನೋಡ್ತಿರೋದ್ರಿಂದ ಸ್ತ್ರೀಯರಲ್ಲಿ ಒಂದು ರೀತಿ ಅಧಿಕಾರದ ಹತ್ವವನ್ನ ಉಂಟು ಮಾಡ್ತಾನೆ ಆ ಒಂದು ಬಲಶಾಲಿ. ನಾನು ನಡೆದಿದ್ದೆ ಸರಿ, ನಾನು ಮಾಡಿದ್ದೇ ಸರಿ. ಮೊನ್ನೆ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಿದ್ದೇನೆ, ಯಾವುದೋ ಒಂದು ವಿಶೇಷವಾದಂಥ ದೈವ ಕಾರ್ಯಕ್ರಮ. ಟ್ರಾಫಿಕ್ ಸಿಗ್ನಲ್ಲು, ಏನಕ್ಕೂ ಕಾರ್ ವಿಂಡೋ, ತಣ್ಣಗೆ ಮಳೆ ಗಾಳಿ ಬರುತ್ತೆ ಅಂತ ಹೇಳ್ಬಿಟ್ಟು
ನೋಡಿದೆ ಒಂದಿಬ್ರು ಹೆಣ್ಮಕ್ಳು ಮಾರತ್ತಳ್ಳಿ ಆ ಕಡೆ ಅಲ್ಲಿಂದ ಬರ್ತಿದ್ದೀವಿ. ರಾತ್ರಿ ಒಂದು 8-8:30 ಎಟ್ಟಾಗಿ ಇಬ್ರು ತುಂಡು ಉಡುಗೆ ಬಟ್ಟೆ. ನಮ್ಮ ಕನ್ನಡದವ್ರಲ್ಲ, ಬರೆದಿಟ್ಕೊಂಡು ನಮ್ಮ ಕರ್ನಾಟಕ ಕೆಟ್ಟಿರೋದು, ನಮ್ಮ ಬೆಂಗಳೂರು ಮುಳುಗಿರೋದು. ನಾನು ಯಾವತ್ತಿಗೂ ನನ್ನ ಅಮ್ಮಂದಿರ ಪರವೇ. ನನ್ನ ಮನೆ ಮಕ್ಕಳು ನಾನು ನೋಡಿದ್ದೇನೆ, ನನ್ನ ತಾಯಂದಿರನ್ನ ನಾನು ನೋಡಿದ್ದೇನೆ. ನಿಮ್ ಕೈ ತುತ್ತು ಬೆಳೆದು ನಿಂತಿರೋದು ಖಂಡಿತ ಉತ್ತರ ಭಾರತೀಯರೇ. ತುಂಡು ಉಡುಗೆ ಉಟ್ಟು ಏನೋ ದೊಡ್ಡ ರಾಜ್ಯ CM ಕೂಡ ಟೆನ್ಷನ್ ಅಲ್ಲಿ ಇರೋಲ್ಲ, PM ಕೂಡ ಟೆನ್ಷನ್ ಪಟ್ಟಿರೋದು ನಾವು ನೋಡಿರೋಲ್ಲ. ಒಂದು ಪ್ಯಾಕೆಟ್ ಸಿಗರೇಟ್ ಹಿಂಗೆ ಇಟ್ಕೊಂಡು ಅಲ್ಲಿಂದ ಇಲ್ಲಿ ಮಾತಾಡ್ಕೊಂಡು ಆ ಸಿಗ್ನಲ್ ಅಲ್ಲೊಂದು IT ಕಂಪನಿ ಹೀಗೆ ಹಾಗೆ ಅಂತಕ್ಕಂಥದ್ದು. ಏನೋ ರಾಮಚಂದ್ರ, ವಾಟ್ ಆರ್ ಯು? ಕೆಲವೊಂದು ಇರ್ತವೆ ಅಭ್ಯಾಸಗಳು, ದುರಭ್ಯಾಸಗಳು, ಇನ್ನೊಂದು ಎಲ್ರಿಗೂ ಇರುತ್ತೆ. ಅದನ್ನ ತೋರಿಸ್ಕೋಬಾರ್ದು. ಏನೋ ಅಭ್ಯಾಸ ಬಂದಿದೆ, ಅದನ್ನ ಅಮ್ಮ ನೀವು ನೋಡಿ, ಈ ಥರದ್ದು ನಾನು ಮಾಡಿದ್ದೆ ಸರಿ, ನಾನು ನಡೆದಿದ್ದೆ ಸರಿ, ನಾನು ಹೇಳಿದ್ದೆ ಸರಿ, ನಾನು ಹೋಗಿದ್ದೆ ಸರಿ, ಬೇರೆ ಬೇರೆ ರೀತಿ. ಇತ್ತೀಚೆಗಷ್ಟೇ ಕೇರಳನಲ್ಲಿ ಕೇಳಿರ್ತೀರ, ಬಸ್ನಲ್ಲಿ ಆಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಪ್ರಕರಣ. ಅವನೇನೂ ಮಾಡಿಲ್ಲ, ಆಕೆ ಅದನ್ನ ಇನ್ಸ್ಟಾಗ್ರಾಮ್ನಲ್ಲಿ ಬೇಕು ಅಂತ ಇನ್ನೊಂದು ಹಾಕಿ ಏನೋ ಒಂದು ಮಾಡಿ ಅವನು ಆತ್ಮಹತ್ಯೆ ಮಾಡ್ಕೊಬಿಟ್ಟ. ಬ್ಯಾಕ್ ಟಚ್ ಮಾಡ್ದ, ಅದು ಮಾಡ್ದ, ಇದು ಮಾಡ್ದ ಅಂತಕ್ಕಂಥದ್ದು. ಸತ್ಯ ಸುಳ್ಳು ಇನ್ನೊಂದು ಅದಾಗಿದೆ ಅಲ್ವಾ, ರೆಕಾರ್ಡ್ ಮಾಡ್ಕೊಂಡೆ ಅಲ್ವಾ, ತಗೊಂಡೋಗಿ ಪೊಲೀಸು ಕೊಟ್ಬಿಟ್ಟು ಕಾನೂನು ಪ್ರಕಾರ ನೀನು ಪಬ್ಲಿಕ್ ಇಮೇಜ್ ಡ್ಯಾಮೇಜ್ ಮಾಡಬೇಕು, ಇದರಿಂದ ಏನು ಪ್ರಯೋಜನ ಬಂತು? ಅವನಿಗೊಂದು ಮಗು ಇದೆ, ಅವನಿಗೊಂದು ಹೆಂಡತಿ ಇದೆ, ಅವನಿಗೊಂದು ಅಕ್ಕ ತಂಗಿ ಇದೆ, ಅವನಿಗೊಂದು ಅಮ್ಮ ಅಪ್ಪ ಇದೆ. ಅದ್ಯಾವುದರ ಆಲೋಚನೆಯು ಮನುಷ್ಯನಿಗೆ ಕೊಡುವುದಿಲ್ಲ. ಆಕೆ ಒಬ್ಬಳೇ ಅಲ್ಲ, ಎಲ್ಲರಲ್ಲೂ ನಮ್ಮಲ್ಲೂ ಇನ್ನೊಬ್ಬರ ಪ್ರೈವಸಿ ತಿಳ್ಕೊಳ್ಳೋಕ್ಕೆ ವಿಪರೀತ ಉನ್ಮಾದಕ್ಕೆ ಒಳಪಡಿಸ್ತಿದೆ. ನಾನು ಜ್ಯೋತಿಷ ಹೇಳ್ತಿದ್ದೇನಲ್ವಾ, ಯಾರೋ ಪುಣ್ಯಾತ್ಮ ಕಳಿಸ್ತಾನೆ ಯಾವುದೋ ಒಂದು ವಿಚಾರ, ನೋಡಿ ಗುರುಗಳೇ ಅಂತ ಹೇಳ್ಬಿಟ್ಟು ಒಂದೇ ಒಂದು ಟೈಟಲ್ ಆನ್ಸರ್ ಕೊಟ್ರೆ, ಇದ್ರೆ ನೆಮ್ಮದಿಯಾಗಿರ್ಬೇಕು, ಇಷ್ಟೇ. ಹೌದು ಗುರುಗಳೇ, ಏನಯ್ಯ ಕಳಿಸ್ತೀಯ ನೀನು? ನಾವು ಕೂಡ ಇದ್ರಲ್ಲಿ ಪ್ರಸಾದ ತಿಂತಿದ್ದೇವೆ, ಯಾಕೆ ನಿಮ್ಮ ರಂಗದಲ್ಲಿ ಇಲ್ವಾ? ಇದ್ದಾರೆ, ಎಲ್ಲಾ ರಂಗದಲ್ಲೂ ಇದ್ದಾರೆ. ಅತೃಪ್ತರು, ತೃಪ್ತರು, ಪೂರ್ಣ ತೃಪ್ತರು. ರಾಮರ ಕಾಲದಲ್ಲೂ ಇತ್ತು, ಪರಶುರಾಮರ ಕಾಲದಲ್ಲೂ ಇತ್ತು. ಎಂಥ ಕಾರ್ತಿವೀರ್ಯಾರ್ಜುನ, ಎಂಥ ಶಕ್ತಿ! ಒಂದು ಶರಭ ಅನ್ನತಕ್ಕಂಥ ಕಾಮಧೇನು ಮೇಲೆ ಆಸೆ ಪಟ್ಟು ಎಲ್ಲ ಹಾಳು ಮಾಡಿಟ್ಕೊಂಡ್ರು. ಒಂದು ಸಹಸ್ರಬಾಹು, 1000 ಕೈಗಳು ಕತ್ತರಿಸಲ್ಪಟ್ಟ. ವಾಲಿ ಅಂತವನೇನು ಇಲ್ಲ ಅವನ ಮುಂದ್ಗಡೆ, ರಾವಣ ಅಂತವನು ಏನು ಇಲ್ಲ ಅನ್ನುವಷ್ಟು ಮಟ್ಟಕ್ಕೆ. ರಾವಣಾಸುರನನ್ನ ಈ ರೀತಿ ನಾವು ಇಲ್ಲಿ ಹೊಡೆದಾಕಿದ್ರೆ ಒಂದು ಬೆಕ್ಕೆ ಹೆಂಗೆ ಹಿಡ್ಕೊಂಡು ಹೋಗುತ್ತೆ ನೋಡಿ, ಹಿಂಗೆ ಆ ಬಾಲನ ಹಿಡ್ಕೊಂಡು ಹೋಗಿ ಎತ್ಕೊಂಡೋಗಿ ಬಿಸಾಕಿದ್ದ ರಾವಣಾಸುರನ. ಹಿಂಗೆ ಎತ್ಕೊಂಡೋಗಿ ಯಾವುದೋ ಇದು ಹುಳ ಅಂತ ಹಿಂಗೆ ಈ ಜಿರ್ಲೆ ನೋಡಿದ್ರೆ ನಾವು ಹೆಂಗೆ ಎತ್ತಾಕೊಂಡೋಗಿ ಅಂಥವನೇ ಬಿದ್ದೋದ ಅಧರ್ಮದ ಮಾರ್ಗಕ್ಕೆ ಹೋಗಿ. ಸೊ ವಿಪರೀತ ಅಧರ್ಮ ಮಾರ್ಗಗಳು, ಆತ್ಮಕಾರಕ ಸೂರ್ಯ ದಗ್ಧನಾಗ್ಬಿಟ್ಟಿದ್ದಾನೆ. ನಾವು ಮಾಡಿದ್ದೇ ಸರಿ. ಸುಳ್ಳು ವಿಪರೀತ ವೇಗವಾಗಿ ಹರಡುತ್ತೆ. ಯಾವ ಮಟ್ಟ ವೇಗವಾಗಿ ಹರಡುತ್ತೆ ಅನ್ನೋದಾದ್ರೆ, ವಿಚಿತ್ರವಾಗಿ ಹೊಸಲು ದಾಟುವಷ್ಟರಲ್ಲಿ ಸತ್ಯ, ಸುಳ್ಳು ಊರೆಲ್ಲ ಸುತ್ತಾಕೊಂಡು ಬಂದು ಸೈಲೆಂಟ್ ಆಗಿ ಕೂತಿರುತ್ತೆ. ನಮಗೆ ಗೊತ್ತೇ ಇಲ್ಲ, ಶಿವ ಅಂತ ಹೊರಗಡೆ ಬರುವಷ್ಟರಲ್ಲಿ ನಮ್ಮ ಬಗ್ಗೆ ಇಲ್ಲ ಸಲ್ಲದ 1008 ಮಾತುಗಳು. ಇದು ಪ್ರತಿಯೊಬ್ಬರ ಮನೆಯಲ್ಲೂ ನಡೆಯುತ್ತೆ. ನೀವು ಊಹಾಪೋಹಗಳಿಗೆ ಒಳಗಾಗಿ ಗಾಬರಿಪಟ್ಟು ನಲಗ್ಬಿಡ್ತೀರಿ. ಇನ್ನು ಧನುಸು ರಾಶಿ, ಅದನ್ನ ನೋಡ್ತಾನೆ ಶನಿ. ಕುಜನನ್ನ ಎಳ್ಕೊಂಡು, ಸೂರ್ಯನನ್ನ ಎಳ್ಕೊಂಡು, ಆ ಷಷ್ಠಾಧಿಪತಿಯನ್ನ ಎಳ್ಕೊಂಡು ದಗ 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 ನಾವು ಒಂದು ಧನುಸು ರಾಶಿಯನ್ನ ನೋಡ್ತಾನೆ. ಗುರುವೇ ಕೇಳ್ತಾನೆ. ಗುರುವಿನಂತ ಸ್ಥಾನ, ಬದುಕು, ದಾರಿ ತೋರಿಸ್ತಕ್ಕಂಥವರು, ತುಂಬಾ ದೊಡ್ಡ ದೊಡ್ಡ ಅಧಿಕಾರಿಗಳೇ. ಮೊನ್ನೆ ಕೂಡ ಒಬ್ಬ ದೊಡ್ಡ ಅಧಿಕಾರಿಗೆ ಲೋಕಾಯುಕ್ತ ಹೆಚ್ಚು ಕಡಿಮೆ ಎಷ್ಟೋ ಶಿಕ್ಷೆ ಹಾಕಿದೆ, ಎಷ್ಟೋ ಫೈನ್ ಹಾಕಿದೆ, ಕೋಟಿಗಟ್ಟಲೆ. ಆ ಸ್ಥಾನ ಎಂಥದ್ದು, ಆ ಬದುಕೆಂಥದ್ದು ಯೋಚನೆ ಮಾಡಿ ನೋಡಿ. ವಿವೇಚನೆಯನ್ನ ಮೀರಿ ಲಂಚ, ಇನ್ನೊಂದು. ಸೊ ಮನುಷ್ಯ ನಾನು ಮಾಡಿದ್ದೇ ಸರಿ, ನಾನು ನಡೆದಿದ್ದೇ ಸರಿ, ನಾನು ಹೋಗಿದ್ದೇ ಸರಿ, ಆ ರೀತಿಯ ವಿತಂಡವಾದಕ್ಕೆ, ಉಗ್ರತ್ವಕ್ಕೆ, ಉಗ್ರವಾದತ್ವಕ್ಕೆ ಮನುಷ್ಯ ವಾಲುತ್ತಾನೆ. ವಿಪರೀತ ಉಗ್ರವಾದತ್ವ, ವಿಪರೀತ ಹೊಡೆದಾಟ, ಬಡದಾಟ, ಹಾಗೆಲ್ಲ ಎಲ್ಲೋ ಒಬ್ಬ ರೌಡಿ ಇದ್ದ ಅನ್ನತಕ್ಕಂಥದ್ದು. ಬೇಜಾರು ಮಾಡ್ಕೋಬೇಡಿ, ಯಾರೋ ಒಬ್ಬರು ಇದ್ರಂತೆ, ಬಾ ಅಂಥದ್ದೊಂದು ಗುಂಡಿಗೆ ಛಲ, ಆಮೇಲೆ ಬೆದರಿಸುವಿಕೆ ನಮಗ್ ಬರೋದಿಲ್ಲ. ರೋಲ್ ಕಾಲು, ಅದು ಇದು, ನಾನು ಯಾರು ಅಂತ. ಇವತ್ತು
ಪ್ರತಿ ಮನೇಲಿ ಒಬ್ಬ ರೌಡಿ ಉಟ್ಕೋತಾನೆ, ಇಲ್ಲ ಪ್ರತಿ 2 ಮನೆಗೆ 3 ಮನೆಗೆ ಒಬ್ಬ ಉಟ್ಕೋತಾನೆ. ನಾನು ಯಾರು ಗೊತ್ತಾ ಅಂತ ಬಾಹುಗಳನ್ನ ತೋರಿಸೋದು, ಶಕ್ತಿ ಪ್ರದರ್ಶನ ಮಾಡೋದು, ಅಕ್ಕಪಕ್ಕ ಗಾಡಿ ಇದ್ರೆ ಒಡೆದಾಕೋದು, ಬೆಂಕಿ ಹಚ್ಚೋದು. ಮೊನ್ನೆ ಕೂಡ ನೋಡಿ, ಒಂದು ಹೋಗ್ತಿದ್ದಂತ ಕಾರಿಗೆ ಬೆಂಕಿ ಬಿದ್ದಿದೆ. ವೆರಿ ಕೇರ್ಫುಲ್ ಮಕ್ಕಳೇ, ತುಂಬಾ ಜಾಗ್ರತೆ. ಇವತ್ತೊಂದು ವಿಶೇಷವಾದಂತ ಸ್ಕಂದ ಗಾಯತ್ರಿ ಮಂತ್ರವನ್ನ ಅನುಷ್ಠಾನ ಕೊಡ್ತೇನೆ. ನಿನ್ನೆ ಸಂಚಿಕೆಯಲ್ಲಿ ವಿಶೇಷವಾಗಿ ಏನೇನು ನಡೆಯುತ್ತೆ, ಯಾವ ರಾಶಿ ಅತಿ ಹುಷಾರಾಗಿರ್ಬೇಕು ಅಂತಕ್ಕಂಥದ್ರ ಬಗ್ಗೆ, ಆ ಪ್ರಮೇಯಗಳ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ. ದಯಮಾಡಿ ಎಲ್ಲರೂ ಮನೆಯ ಮುಂದ್ಗಡೆ ಎಲ್ಲಾ ರಾಶಿ, ನಮ್ಮ ಮನೆಗಳಲ್ಲಿ ಒಬ್ರು ಇದ್ದೇ ಇರ್ತಾರೆ. ಕುಂಭ ಇರ್ಬೋದು, ಮೀನ ಇರ್ಬೋದು, ಮೇಷ ಇರ್ಬೋದು, ಸಿಂಹ ಇರ್ಬೋದು, ಕನ್ಯಾ ಇರ್ಬೋದು, ವೃಶ್ಚಿಕ ಇರ್ಬೋದು, ಅಲ್ಲೊಂದಿದೆ. ಆದ್ದರಿಂದ ಆ ಭಾವವನ್ನ ರಕ್ಷಿಸ್ಕೊಳ್ಳಿಕ್ಕೆ, ನಿಮ್ಮವರನ್ನ ರಕ್ಷಿಸ್ಕೊಳ್ಳಿಕ್ಕೆ ನಿನ್ನೆ ತುಂಬಾ ವಿಶೇಷವಾಗಿ ರುದ್ರ, ಅತಿರುದ್ರ, ಮಹಾರುದ್ರ ಅನ್ನತಕ್ಕಂಥದ್ರ ಬಗ್ಗೆ ಹೇಳಿದ್ದೇನೆ. ರುದ್ರ ನಮಕ ಕೇಳಿ, ರುದ್ರ ಚಮಕ ಕೇಳಿ, ಮನೆಗೊಂದು ಪ್ರಾಣ ಪ್ರತಿಷ್ಠೆ ಮಾಡಿ ಇಟ್ಕೊಳ್ಳಿ. ರುದ್ರ ದಿಗ್ಬಂಧ ಆಗುತ್ತಾ, ಅತಿರುದ್ರ ರುಗ್ಬಂಧ ಇನ್ನೂ ಆಗುತ್ತಾ, ಮಹಾರುದ್ರ ದಿಗ್ಬಂಧ. ಅಲ್ಲಲ್ಲಿ ಜಾತ್ರೆಗಳು ಒಂದು ಪುಟ್ಟದಾಗಿ ನಡೀತಿದೆ. ಸಣ್ಣದಾಗಿ ತುಂಬಾ ಕ್ರೌಡೆಡ್ ಪ್ಲೇಸಸ್ ಹೋಗ್ಬೇಡಿ ಅಂತ ಹೇಳಿದ್ದೇನೆ. ತಳ್ಳಾಟ ಇನ್ನೊಂದು ಅನ್ನತಕ್ಕಂಥದ್ದು, ದಯಮಾಡಿ ಜಾಗ್ರತೆ. ವಿಶೇಷ ಮಂತ್ರವನ್ನ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಎಲ್ಲರೂ ಉನ್ಮತ್ತರಾಗ್ತೀವಿ, ಮತ್ತಿಗೆ ಏರಿದಾಗೆ ಹುಚ್ಚು ಕುದುರೆ ಹಾಗೆ ಆಡ್ತೇವೆ, ಹುಚ್ಚು ಕೋತಿಯಾಗಿ ಆಡ್ತೇವೆ, ಹುಚ್ಚು ಸಲಗ, ಮದವೇರಿದ ಸಲಗ ನುಗ್ಗುವ ಹಾಗೆ, ನಾಡಿಗೆ ಪ್ರಾಣಿಗಳು ನುಗ್ಗದ ಹಾಗೆ ವಿಪರೀತ. ವಿಶೇಷವಾಗಿ ಓಂ ತತ್ಪುರುಷಾಯ ವಿದ್ಮಹೆ ಮಹಾ ಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ಷಣ್ಮುಖ ಗಾಯತ್ರಿ ಮಂತ್ರ, ಸೇನಾಪತಿ ಗಾಯತ್ರಿ ಮಂತ್ರ, ಸುಬ್ರಹ್ಮಣ್ಯರ ಗಾಯತ್ರಿ ಮಂತ್ರ. ಯಾಕಂದ್ರೆ ಚಿತ್ತಾ ನಕ್ಷತ್ರ ಪ್ರಭಾವ ಇವತ್ತು ಆರಂಭ ಆಗಿದೆ ಮಕ್ಕಳೇ. ತುಂಬಾ ಜಾಗ್ರತೆ. ಹತ್ತಿರದಲ್ಲಿ ಸುಬ್ರಹ್ಮಣ್ಯರ ಆಲಯ ಇದೆ, ನರಸಿಂಹರ ಆಲಯ ಇದೆ. ಎರಡೂ ಇಲ್ಲ ಗುರುಗಳೇ, ಹನುಮರ ಆಲಯ ಇದೆಯಲ್ಲ, ಹನುಮರ ಆಲಯ ಇದೆ. ಹೋಗಿ ಆಯ್ತು ಅಂದ್ರೆ ಒಂದು ಬೆಲ್ಲದ ದೀಪ ಹಚ್ಚೋದು, ಒಂದು ಬೆಲ್ಲವನ್ನ ದಾನ ಮಾಡೋದು, ತೊಗರಿಬೇಳೆ ಬೆಲ್ಲ ಅದರನ್ನ ಹಾಕಿ ಮಾಡಿರ್ತಕ್ಕಂಥ ಪಾಯಸವೋ, ಹೋಳಿಗೆಯೋ, ಒಂದು 9 ಹೋಳಿಗೆಯೋ, ಕಿಚಡಿಯೋ, ಸಿಹಿ ಕಿಚಡಿ. ವಿಶೇಷವಾಗಿ ಕುಜನಿಗೆ ಸಿಹಿ ಇಷ್ಟ, ಶನಿಗೆ ಹುಳಿ ಇಷ್ಟ, ಸೂರ್ಯನಿಗೆ ಪಿತ್ತದ ವಸ್ತುಗಳು ಇಷ್ಟ. ಅದಕ್ಕೆ ಸೂರ್ಯನ ಪ್ರಬೋಧ ಇರತಕ್ಕಂಥವ್ರಿಗೆ ಪಿತ್ತದ ಮೈ ಜಾಸ್ತಿ, ಪಿತ್ತದ ಗಂಧೆಗಳು ಜಾಸ್ತಿ, ಹೆಡ್ಏಕ್ ಜಾಸ್ತಿ, ಮೈಗ್ರೇನ್ ಜಾಸ್ತಿ, ಸೈನಸ್ ಜಾಸ್ತಿ, ಮಂಡಿ ನೋವುಗಳು ಹೆಚ್ಚಾಗ್ತವೆ, ಸರ್ಜರಿಗಳು ಹೆಚ್ಚಾಗ್ತವೆ, ಸೊಂಟ ಪ್ರಾಬ್ಲಮ್ ಸಮಸ್ಯೆ ಜಾಸ್ತಿ ಆಗ್ತವೆ, ಸಿಯಾಟಿಕ ಸಮಸ್ಯೆಗಳು ಜಾಸ್ತಿ ಆಗ್ತವೆ, ಅಪಘಾತಗಳು ಸ್ವಲ್ಪ ಜಾಸ್ತಿ ಆಗ್ತವೆ. ದೂರ ಬಾರ ಬೇಡಪ್ಪ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸೋಣಪ್ಪ. ರೈಲ್ ಇದೆ, ಮೆಟ್ರೋ ಇದೆ. ಈಗ ರಾಮನಗರದವರೆಗೂ BMTC ಬಸ್ಸುಗಳೆಲ್ಲ ಬಿಟ್ಟಿದ್ದಾರೆ. ಸರ್ಕಾರ ಹೇಗೂ ಬಿಟ್ಟಿ ಬಸ್ ಕೊಟ್ಟಿದೆ ಹೆಣ್ಮಕ್ಳಿಗೆ. ನೋಡ್ಕೊಂಡು ಗುಂಪು ಕಟ್ಕೊಂಡು ಎಲ್ಲೆಲ್ಲೋ ಗಾಡಿ ಮಾಡ್ಕೊಂಡು ಯಾವುದೋ ದೇವಸ್ಥಾನಗಳು, ತೀರದ ದೇವಸ್ಥಾನಗಳು, ಇದೆಲ್ಲ ತುಂಬಾ ಹೈ ರಿಸ್ಕ್ ತಗೊಂಡು ನೈಟ್ ಟ್ರಾವೆಲ್ ಎಲ್ಲರೂ ನಿಲ್ಸಿ. ದೊಡ್ಡ ಟ್ರಕ್ಗಳು ಓಡಿಸ್ತಿದ್ದೀರಿ ಅಂದ್ರೆ ಸೈಡ್ ಪಕ್ಕಗೆ ಹಾಕಿ. ಉರುಳು ಬೀಳೋದು, ಅದರಲ್ಲೂ ಗ್ಯಾಸ್ ಸಿಲಿಂಡರ್ ಇದೆ, ಪೆಟ್ರೋಲ್ ಇದೆ ಅನ್ನತಕ್ಕಂಥ ಗಾಡಿಗಳು ರಾತ್ರಿ 10 ಗಂಟೆ ಮೇಲೆ ಜರ್ನಿ ಮಾಡತಕ್ಕಂಥದ್ದು ಬೇಡ. ಅದು ಟ್ಯಾಕ್ಸಿ ಡ್ರೈವರ್ಗಳು. ನೀವು ಬದುಕಿದ್ರೆ ನಾವಪ್ಪ, ನೀವಿದ್ದರೆ ಉಸಿರಿದ್ದರೆ ಉಪ್ಪು ತಿಂದುಕೊಂಡು ಬದುಕಬಹುದು. ನೆನಪಿಟ್ಟುಕೊಳ್ಳಿ, ಉಪ್ಪು ತಿಂದುಕೊಂಡು. ಯಾವ ಮಟ್ಟಕ್ಕೆ ಮನುಷ್ಯ ಮದೋನ್ಮತ್ತನಾಗ್ತಾನೆ ಅಂತ ಹೇಳ್ದಾದ್ರೆ, ಇದು ರಾಮಕೃಷ್ಣ ಪರಮಹಂಸರು ಹೇಳಿರ್ತಕ್ಕಂಥ ಒಂದು ಯಾವತ್ತೋ ಕಾಲಕ್ಕೆ, ಒಂದು 100-120 ವರ್ಷಗಳ ಹಿಂದ್ಗಡೆ ತಮ್ಮ ಪ್ರವಚನದಲ್ಲಿ ಹೇಳಿರ್ತಕ್ಕಂಥದ್ದು. ಅವರ ಹತ್ರ ಯಾವಾಗಲೂ ಪ್ರವಚನಕ್ಕೆ ತುಂಬಾ ಹಿರಿಯ ಗುರುಗಳು ಎಲ್ಲರೂ ಬರೋರು, ಕೇಳೋರು, ಅವರ ಆಶೀರ್ವಾದ ತಗೊಳ್ಳೋರು, ಅವರ ತತ್ವ ಸಿದ್ಧಾಂತ ಇವುಗಳನ್ನ ಕೇಳ್ತಕ್ಕಂಥದ್ದು. ಒಮ್ಮೆ ಈ ವಯಸ್ಸಾದ ಒಂದು 4-5 ಆ ಒಂದು ಸನ್ಯಾಸಿಗಳ ಭಾವ ರಾಮಕೃಷ್ಣ ಪರಮಹಂಸರ ಹತ್ರ ಉಳ್ಕೊಂಡಿದ್ದಂಥ ಸಂದರ್ಭದಲ್ಲಿ ಮನುಷ್ಯ ಹೇಗೆಲ್ಲ ಬದಲಾಗ್ತಾನೆ. 120 ವರ್ಷಗಳ ಹಿಂದ್ಗಡೆಯೇ ನಡೆದಿರ್ತಕ್ಕಂಥ ಕತೆ. 100 ವರ್ಷ ಅಂತ ಇಟ್ಕೊಳ್ಳಿ, 1920 ಅಂತ ಇಟ್ಕೊಳ್ಳಿ. ಅಂತ ರಾಮಕೃಷ್ಣ ಪರಮಹಂಸರ ಹತ್ರ ಈ ಒಂದು 4 ಜನ ಸನ್ಯಾಸಿಗಳು ಕೇಳ್ತಾರೆ. ಸನ್ಯಾಸಿಗಳು ನೆನ್ಪಿಟ್ಕೊಳ್ಳಿ. ಅಯ್ಯೋ, ನಮಗೆ ಬೆಳಿಗ್ಗೆ ಎದ್ದು ಸ್ನಾನ, ಸಂಧ್ಯಾ ವಂದನೆ, ಆಮೇಲೆ ಬಂದು ಅಡಿಗೆ ಮಾಡ್ಕೊಳ್ಳೋದು, ಇದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಯಾರನ್ನಾದ್ರೂ
ಒಬ್ಬರನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋಣ ಅನ್ನತಕ್ಕೊಂಡಿದ್ದೇವೆ ಅಂತ. ರಾಮಕೃಷ್ಣ ಪರಮಹಂಸರು ಹೀಗೆ ಕೂತಿದ್ರು. ಸನ್ಯಾಸಿಗಳಿಗೆ ಅದು ನಿಷಿದ್ಧ ಅಲ್ವಾ ಕೆಲಸದವ್ರನ್ನ ಇಟ್ಕೊಳ್ಳೋದು, ನಾವೇ ಸ್ವಯಂ ಪಾಕ ಮಾಡ್ಕೋಬೇಕು, ನಮ್ಮ ಕೋರಿಕೆಗಳು ಜಾಸ್ತಿ ಆಗುತ್ತೆ ಅಂತ. ಒಬ್ಬ ಸನ್ಯಾಸಿ ಹೇಳಿದಂತೆ ಯಾರಾದ್ರೂ ಒಬ್ಬ ಸ್ತ್ರೀಯನ್ನ ಅಂತ. ಹೀಗೆ ನೋಡಿದ್ರಂತೆ ರಾಮಕೃಷ್ಣ ಪರಮಹಂಸ, ಇಲ್ಲ ವಯಸ್ಸಾದ ಮುದುಕಿಯನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೇವೆ. ಪ್ರಾಬ್ಲಮ್ ಸಾಲ್ವ್, ನಮಗೂ ಕೋರಿಕೆಗಳು ಬರೋದಿಲ್ಲ. ಒಬ್ಬ ಸನ್ಯಾಸಿ ರುಚಿಯನ್ನ, ಇವತ್ತು ನೀವು ನೋಡಿ ಯಾವುದೇ ಸನ್ಯಾಸಿನ ರುಚಿ ಇಲ್ಲದೆ ಇಲ್ಲ, ಹಂಸತೂಲಿಕ ಕಲ್ಪ ಇಲ್ಲದೆ ಇಲ್ಲ. ಅವ್ರು ಕುಳಿತುಕೊಳ್ಳೋ ಪೀಠ ನೋಡಿ, ಬೇಕಾದ್ರೆ ಅವ್ರು ಓಡಾಡೋ ವಾಹನಗಳು ನೋಡಿ, ಅವ್ರಿಗೆ ಹೇಳಿದ್ರೆ ಹೂವು ಕೂತ್ರೆ ಹೂವು, ಮೈಯೆಲ್ಲ ಸುಗಂಧ, ಸೆಂಟ್ ಇಲ್ಲದೆ ಇಲ್ಲ, ಆಹಾರಗಳಿಲ್ಲದೆ ಇಲ್ಲ, ಮಲಗೋ ಜಾಗ, ಅವ್ರು ತಿನ್ನೋ ಊಟ ನೋಡಿಬಿಟ್ರೆ ಒಬ್ಬ ಬಡವ ಸುಸ್ತಾಗ್ಬಿಡ್ತಾನೆ. ಮೊನ್ನೆ ವಿಶ್ವಸಂಸ್ಥೆ ಹೇಳುತ್ತೆ, ಕಡಿಮೆ ಎಂದರು ಇಡೀ ವಿಶ್ವದಲ್ಲಿ ಒಂದು ವರ್ಷಕ್ಕೆ 13,000 ಕೋಟಿಯಿಂದ 15,000 ಕೋಟಿಯಷ್ಟು ಊಟ ವೇಸ್ಟ್ ಆಗುತ್ತದೆ. ವೇಸ್ಟ್ ಮಾಡ್ತಿದ್ದೇವೆ, ತಗೊಂಡೋಗಿ ಕಸಬ್ ಸುರಿತಿದ್ದೇವೆ. 13ರಿಂದ 15,000 ಕೋಟಿಯಷ್ಟು ಊಟ, ಆಹಾರ ತ್ಯಾಜ್ಯವಾಗಿ ಬಿಸಾಕ್ತಿದ್ದಾವೆ ಕಸವಾಗಿ. ಯೋಚನೆ ಮಾಡಿ ನೋಡಿ, ಒಂದಷ್ಟು ಅನ್ನ ಉಳಿತು, ಯಾರೋ 4 ಜನ ನೋಡಿ ಇಟ್ಕೊಳ್ಳೋದು, ಒಂದು ಸಾಂಬಾರು ಉಳಿತು, ಒಂದು ರಸಂ ಉಳಿತು, 1-2 ಹಣ್ಣು ಉಳಿತು. ಇಲ್ಲದಿರೋರ್ಗೆ ಹೋಗ್ಬಿಟ್ಟು ಹುಡ್ಕೊಂಡು ಹೋಗಿ ತಗೋ ನನ್ನ ಮನೆಯಿಂದ ಇಷ್ಟು ಎಕ್ಸ್ಟ್ರಾ ಹೆಂಗೋ ಮಾಡಿರ್ತಾವೆ, ಒಂದು ಉಪ್ಪಿಟ್ಟು ಇರ್ಬೋದು, ಒಂದು ಪಲ್ಯ ಇರ್ಬೋದು, ನಮಗೇ ಗೊತ್ತಿಲ್ಲದೆ ಪ್ರತಿ ಮನೇಲಿ ಇದು ನಡೀತಿದೆ. ವಿಶ್ವಸಂಸ್ಥೆಯ ಡೇಟಾ ಅದನ್ನ ಮೀರಿ ಇದೆ. ಅವ್ರೇನ್ ಪ್ರತಿ ಮನೆಗೆ ಬಂದು ಚೆಕ್ ಮಾಡಿರ್ತಾರ? ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ, ಅದು ಸುಮಾರು 15,000 ಕೋಟಿ ಆಹಾರ ಅಂತ ಹೇಳ್ದ ಅಂದ್ರೆ ಮಕ್ಕಳೇ, ಎಷ್ಟು ಕೋಟಿ ಜನಕ್ಕೆ ನಾವು ಉಚಿತವಾಗಿ ಊಟ ಹಾಕಬಹುದು. ಇವತ್ತು ವೆಡ್ಡಿಂಗ್ ನಾವು ಭರಾಟೆಯಲ್ಲಿ ಸಿಂಪಲ್ ಮ್ಯಾರೇಜ್ ಮಾಡಿಕೊಂಡು ಎಲ್ಲೋ ಒಂದು ಅಂಗನವಾಡಿ, ಒಂದು ಪುಟ್ಟ ಸರ್ಕಾರಿ ಶಾಲೆ ಮಕ್ಕಳು, ಜೋಪಡಿಗಳು ಇನ್ನೂ ಇದಾವಪ್ಪ. ಭಾರತ ಪ್ರಪಂಚದ 3ನೇ ಸ್ಥಾನ 4ನೇ ಸ್ಥಾನ GDP ಬಂದು ನೋಡಿಪ್ಪ, ಇನ್ನು ಜೋಪಡಿಗಳಲ್ಲಿ ಇದ್ದಾರಪ್ಪ. ಸುಮ್ಮನೆ ಹೇಳೋದಷ್ಟೇ ನಾವು. ಇದಿದೆ ಎಲ್ಲಾ ದೇಶದಲ್ಲೂ ಇದೆ, ಬರೀ ನಮ್ಮ ಭಾರತದಲ್ಲೇ ಅಲ್ಲ, ಎಲ್ಲಾ ದೇಶದಲ್ಲೂ ಇದೆ. ನಮಗಂಥದ್ದೊಂದು ಭಾವ ಇಲ್ಲ, ತದ್ಭಾವವೂ ಇಲ್ಲ. ಒಂದಷ್ಟು ಬೊಗಸೆ ಹೋಗಿ ತಗೊಂಡು ಈ ಥರದ ಬರ್ಡೇ ದಿನ ಕೇಕ್ ತಗೊಬಂದು ಕಟ್ ಮಾಡಿ ಎಲ್ಲ ಹಚ್ಕೊಂಡು ಕುಡಿದು ತೂರಾಡೋ ಬದಲು ಅವತ್ತು ಸಣ್ಣದಾಗಿ ಕೇಕ್ ಕಟ್ ಮಾಡೋಣ. ಅದೇ ಪ್ರಸಾದವನ್ನ ಇನ್ನೊಂದಷ್ಟು ವೇಸ್ಟ್ ಮಾಡೋ ಬದಲು ತಗೊಂಡೋಗಿ ಇಲ್ಲದಿರೋರಿಗೆ ಹೊಟ್ಟೆ ತುಂಬ ಕೊಟ್ರೆ, ಒಂದು ವೃದ್ಧಾಶ್ರಮ, ಒಂದು ಅನಾಥ ಆಶ್ರಮ ಹೋಗೋಣ. ಇದ್ದಾರೆ ಆಸ್ಪತ್ರೆಗಳು, ಎಲ್ಲೂ ಬೇಡ, ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಹೋಗಿ. ಕೆಲವರು ಆಶ್ರಮಗಳ ಹೆಸರಲ್ಲೂ ಲೂಟಿ ಮಾಡೋರು ಉಟ್ಕೋಬಿಟ್ಟಿದ್ದಾರೆ. ದೇವರ ಹೆಸರಲ್ಲೇ ಬಿಟ್ಟಿಲ್ಲ, ಇನ್ನು ಈ ಹೆಸರಲ್ಲ, ಎಲ್ಲಿದೆ ಹೇಳಿ? ಇರ್ಲಿ, ಈ ರೀತಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ರಂತೆ ರಾಮಕೃಷ್ಣ ಪರಮಹಂಸರು. ಸರಿ ಹೋಯ್ತು. ಇಲ್ಲದ ಕೋರಿಕೆಗಳು ಹುಟ್ಟಿಕೊಳ್ಳುತ್ತವೆ. ಅದು ಹೆಂಗ್ ಹೇಳ್ತೀರ ಅಂದ್ರೆ, ಒಬ್ಬ ಸನ್ಯಾಸಿ ನಮಗೆ ಒಂದು ಹಸುನ್ ಸಾಕೊಳ್ಳೋಣ, ಅದನ್ನ ಹಾಲು ಹಿಂಡು ಬಿಟ್ಟು ಕಾಯಿಸಿಬಿಟ್ಟು ಬೆಣ್ಣೆ, ತುಪ್ಪ, ಮೊಸರು ಇದನ್ನ ಮಾಡ್ಕೊಳ್ಳೋಣ, ಅಚ್ಚುಕಟ್ಟಾಗುತ್ತೆ. ಬಟ್ ಆ ಹಸು ಕರು ಏನಾದ್ರು ಹಾಕುತ್ತಲ್ವಾ, ನೋಡ್ಕೊಳಕ್ ಒಬ್ರು ಕೆಲ್ಸದವ್ರು ಬೇಕಲ್ವಾ, ಒಂದು ವಯಸ್ಸಾದ ಮುದುಕಿ ಇದ್ರೆ ಒಳ್ಳೇದಲ್ವಾ, ಆಕೆಗೂ ಸೇವೆ ಮಾಡ್ದಾಗೆ. ಮಾಡ್ತೀನಿ ರೀ ಅಂತ ಹೇಳ್ಬಿಟ್ಟು ರಾಮಕೃಷ್ಣ ಪರಮಹಂಸರು ಒಂದಿನ ಅವ್ರು 4 ಜನ ಮಲಗಿದ್ದಾಗ ಒಂದು ವ್ಯವಸ್ಥೆ ಮಾಡ್ಬಿಟ್ಟು ಬಾಗಿಲು ಬೀಗ ಹಾಕ್ಬಿಟ್ಟಾರೆ. ಒಂದು ದೊಡ್ಡ ಗುರುಗಳು ರಾಮಕೃಷ್ಣ ಪರಮಹಂಸರು ಹೇಳಿರೋ ಕತೆ ಇದು. ರಾಮಕೃಷ್ಣ ಪರಮಹಂಸರು ಮಾಡಿರೋ ಕತೆ ಅಲ್ಲ, ಅವ್ರು ನಡೆದಿರ್ತಕ್ಕಂಥದ್ದು. ಹಿಂದುಗಡೆ ಗುರುಗಳು, ದೊಡ್ಡ ಗುರುಗಳು ಏನ್ ಮಾಡಿದಾರೆ, ಬಾಗಿಲು ಹಾಕ್ಬಿಟ್ರಂತೆ, ಬೀಗ ಹಾಕ್ಬಿಟ್ರು, ಬಾಯ್ ಬಟ್ಕೊಳ್ಳಿ ನೋಡೋಣ ಅಂತ. ಇವ್ರು ಚೆನ್ನಾಗಿ ಮಲಗಿದ್ರಲ್ಲ 4 ಸನ್ಯಾಸಿಗಳು, ಬೆಳಗ್ಗೆ ಎದ್ದಿದ್ದಾರೆ. ಎದ್ದು ಬಾಗಿಲು ತೆಗಿಯಕ್ಕೆ ಹೋಗ್ತಾರೆ, ಇಲ್ಲ, ಹಸುವೆ, ಟಾಯ್ಲೆಟ್ಗೆ ಹೋಗ್ಬೇಕು, ಇನ್ನೊಂದು ವ್ಯವಸ್ಥೆ, ಅಯ್ಯೋ ದಾಟ. ಏನಂತಿದ್ರು, ಒಂದು ಹಸುನ್ ಸಾಕೋಣ, ಒಂದು ಕರುನ ಇಟ್ಕೋಣ, ಹಾಲು ಬೆಣ್ಣೆ ತುಪ್ಪ ಅನ್ಕೊಳ್ಳೋಣ. ಹಂಗೆ ಬಂದು ಒಬ್ಬನ ಇಟ್ಕೊಂಡ್ರೆ ಅಲ್ಲೇ ಒಂದು ಬೆಳೆ ತೆಗಿಬೋದು, ಒಂದು ಪುಟ್ಟದಾಗಿ ರಾಗಿ ತೆಗಿಬೋದು, ಅದರಲ್ಲೇ ಒಂದು ಹಿಟ್ ಮಾಡ್ಕೋಬಹುದು, ರೊಟ್ಟಿ ಮಾಡ್ಕೋಬಹುದು. ಸನ್ಯಾಸಿಗಳು ನೋಡಿ ಒಂದೊಂದೇ ಹೇಳಿರೋದು. ಕುಚ್ಚೆಲ್ ಚಟ್ನಿ ಮಾಡ್ಕೋಬಹುದು, ಬಸ್ಸಾರು ಮಾಡ್ಕೋಬಹುದು, ಉಪ್ಸಾರು ಮಾಡ್ಕೋಬಹುದು. ನಮಗೂ ಹಿತವಾಗಿರುತ್ತೆ, ಕಷ್ಟ ಆಗೋದ್ರಲ್ಲಿ ನಮ್ಮ ಸಂಧ್ಯಾ ವಂದನೆ ಪೂಜೆ ಅಂತ ಹೇಳ್ಬಿಟ್ಟು. ಒಂದು ದಿನ ಆಯ್ತು, ಅಲ್ಲೊಂದು
ಪಾತ್ರೆನಲ್ಲಿ ಸಗಣಿ ಕಲಸಿರತಕ್ಕಂಥ ನೀರು. ದಾಹ, ಬಾಯಿ ಬಡ್ಕೊಂಡು ಸುಸ್ತು, ಹಸಿವೆ, ಏನ್ ಮಾಡೋದು ಅಂತ. ಸಂಜೆ ಆಯ್ತು, ಆಗ್ಲಿಲ್ಲ. ಒಬ್ಬ ಹುಡ್ಕಾಡಿ ಮೂಲೆನಲ್ಲಿ ಹೋದ. ವಾಸನೆ ನೋಡಿದ್ನಂತೆ. ಇದೇನೋ ಇದು ಸಗಣಿ ಮೂತ್ರ, ಅಯ್ಯೋಯ್ಯೋ ಅಂತ. ಸ್ವಲ್ಪ ಬಂದ ಹಿಂಗೆ ಕುತ್ಕೊಂಡ. ದಾಹ, ಮೆಲ್ಲಗೆ ಹೋಗ್ಬಿಟ್ಟು 2 ಗುಟ್ಕು ಮೆತ್ತಗೆ ತಗೊಂಡು 2 ಗುಟ್ಕು ಕುಡಿದ್ನಂತೆ. ಜೀವ ಹಾಯ್ ಅನ್ನಿಸ್ತಂತೆ. ದಣದಿದ್ದಲ್ವಾ, ಹಸಿವೆ ಬೇರೆ, ತಲೆ ಸುತ್ತುತ್ತಿದೆ. ಮೆಲ್ಲಗೆ ನೋಡಿದ್ರಂತೆ ಇನ್ನು 3. ಏನೋ ಇವನು ಸೈಲೆಂಟಾಗಿ ಆನಂದವಾಗಿ ಕೂತಿದ್ದಾನೆ, ಏನೋ ದಣಸು ಆರಿಸ್ಕೊಬಿಟ್ಟಿದಂತೆ. ಇವರು ಹೋದ್ರಂತೆ. ಅದೇ ಮಡಿಕೆನಲ್ಲಿ, ಪಾತ್ರೆನಲ್ಲಿ ಚೆನ್ನಾಗಿ ಕಲಗಚ್ಚಿನ ಥರ ಸಗಣಿ ಕಲಸಿಟ್ಟಿರ್ತಕ್ಕಂಥ ನೀರೆಲ್ಲ ಮೂತ್ರವೇ. ಹಸುವಿನ ಮೂತ್ರ, ಎಮ್ಮೆ ಮೂತ್ರ. ಮೆಲ್ಲಗೆ ಒಂದೊಂದು ಗುಟುಕು ತಗೊಂಡು ಕೂತ್ಕೊಂಡ್ರಂತೆ. ಬೆಳಿಗ್ಗೆ ಆಯ್ತು, ಹಸಿವೆ. ಮೆಲ್ಲಗೆ ಸಗಣಿ ಕೂಡ ಒಂದೊಂದು ತುತ್ತು ಹಿಂಗೆ ತಿನ್ಕೊಬಿಟ್ಟಿದ್ದಾರೆ. ಶಿವಾಯ ನಮಃ ಅಂತ. ಮಧ್ಯಾಹ್ನ ಆಯ್ತು, ಪಳೆದಿದ್ದೆಲ್ಲ ಖಾಲಿ. ಸಂಜೆ ಒಂದು 7 ಗಂಟೆಗೆ ಬಾಗಿಲು ತೆಗಿತಂತೆ. ಎದ್ನೋ ಬಿದ್ನೋ ಅಂತ ಹೊರಗಡೆ ಬಂದ್ರಂತೆ. ಏನ್ ಗುರುಗಳು ಹೆಂಗ್ ಮಾಡಿಟ್ಬಿಟ್ಟಿದ್ದೀರಿ, ಎಂತ ಕೆಲಸ ಮಾಡಿಟ್ಬಿಟ್ಟಿದ್ದೀರಿ ನಮಗೆ, ಹಾಗೆ ಹೇಗೆ ಅಂತ. ಬಂದ್ ಗುರುಗಳು ನೋಡಿದ್ರಂತೆ. ಪಾತ್ರೆಯಲ್ಲಿ ಇದ್ದಿದ್ದಂತ ಸಗಣಿಯೂ ಇಲ್ಲ, ಹಸುವಿನ ಕಕ್ಕನೂ ಇಲ್ಲ, ಹಸುವಿನ ಮೂತ್ರನೂ ಇಲ್ಲ. ಏನ್ರೋ ಒಂದು ಮುದುಕಿನ ಕೆಲ್ಸಕ್ಕೆ ಇಟ್ಕೊಂಡ್ಬಿಡೋಣ ಅಂತ ಹೇಳಿದ್ರಲ್ಲ, ನೀವು ಕಾಮ ಗೆದ್ದವ್ರು ಅಂತ ದೊಡ್ಡದಾಗಿ ಹೇಳ್ಕೊತಿದ್ದೀರಲ್ಲ. ಹಸುವಿನ ಮೂತ್ರ ಬಿಟ್ಟಿಲ್ಲ ನೀವು ನಿಮ್ಮ ಹಸುವೆಗೆ. ಸಗಣಿ ಬಿಟ್ಟಿಲ್ಲ ನೀವು, ಇನ್ನು ಮುದುಕಿನ ಬಿಡ್ತೀರಾ ನೀವು ಅಂತ. 100 ವರ್ಷಗಳ ಹಿಂದ್ಗಡೆಯ ಕತೆ ನೆನ್ಪಿಟ್ಕೊಳ್ಳಿ. ಇದು ರಾಮಕೃಷ್ಣ ಪರಮಹಂಸರು ಹೇಳಿರೋದು ಪುಸ್ತಕದಲ್ಲಿದೆ. ಅದಕ್ಕೆ ತಿಳ್ಕೋಬೇಕು ಜ್ಞಾನ ಅಂತ ಹೇಳೋದು. ನಾವು ಆ ಮಟ್ಟಕ್ಕೆ, ಯಾವ ಮಟ್ಟಕ್ಕೆ ಬೇಕಾದರೂ ವಿಕೃತಿಗೆ ಜಾರಿ ಬಿಡುತ್ತೇವೆ. ಇಂತಹ ಒಂದು ಗ್ರಹಗಳ ಪ್ರಬೋಧ, ನಮ್ಮಲ್ಲಿರೋ ವಿಕೃತಿ, ಎಲ್ಲರಲ್ಲೂ ವಿಕೃತಿ ಇರುತ್ತೆ ಮಕ್ಕಳೇ. ಸ್ವೀಕೃತಿಯೂ ಇರುತ್ತೆ, ದೇವ ಪ್ರಕೃತಿಯೂ ಇರುತ್ತೆ, ದಾನವ ಪ್ರಕೃತಿಯೂ ಇರುತ್ತೆ. ಅಲ್ಲಪ್ಪ, ಇದು ಅದಮಿಟ್ಕೋಬೇಕು. ಅಂತ ರಾವಣಾಸುರನ ಮನಸ್ಸನ್ನ ಕೆಡಿಸ್ದವಳೆ ಶೂರ್ಪನಖಿ. ಅವಳಿಗೆ ಗೊತ್ತು. ಇದನ್ನೇ ರಾವಣಾಸುರ ಲಕ್ಷ್ಮಣನಿಗೆ ಹೇಳೋದು. ಸತ್ತಾಗ ಇನ್ನಷ್ಟು ತುಟುಕು ಅಂತ ಜೀವ ಇರುತ್ತೆ. ರಾಮರು ಹೇಳ್ತಾರೆ, ಹೋಗ್ ಕೇಳು ಅಂತ. ಆಗ ರಾವಣಾಸುರ ಹೇಳೋದು, ನಾನು ಅದುಮಿಟ್ಟುಕೊಂಡಂತ ಕಾಮವನ್ನ ಶೂರ್ಪನಖಿ ತನಗಾದ ಅವಮಾನವನ್ನ ನನ್ನ ಮುಂದ್ಗಡೆ ಹೇಳ್ತಾ ಗೊತ್ತು ನನ್ ಕದಲಲ್ಲಂತ. ಯಕಶ್ಚಿತ್ ಮಾನವನ ಹತ್ರ ನಾನೇನಕ್ಕೆ ಹೋಗ್ಲಿ, ಯಾರನ್ನೋ ಕಳ್ಸಿದ್ರೆ ಆಯ್ತು, ನನಗೆ ಮಾಡೋದಕ್ಕೆ 108 ಕೆಲಸ. ಆದರೆ ಅವಳಿಗೆ ನನ್ನ ವೀಕ್ನೆಸ್ ಗೊತ್ತಿತ್ತು. ಏನು ವೀಕ್ನೆಸ್ಸು? ಸ್ತ್ರೀಯನ್ನ ಬೋಗ್ಸೋದು. ಯಾರನ್ನ ಕಂಡ್ರು, ನಾನು ಯಾರು? ಪುಲಸ್ತ ಬ್ರಹ್ಮನ ಮೊಮ್ಮಗ, ಚತುರ್ಮುಖ ಬ್ರಹ್ಮನ ಮರಿಮೊಮ್ಮಗ, ವಿಶ್ವವಸು ಬ್ರಹ್ಮನ ಮಗ. ಖುದ್ದು ಬ್ರಹ್ಮನೇ ಆತ. ಅಂತ ಒಂದು ಶಕ್ತಿ, ಮಹಾಪಂಡಿತ ವಿದ್ಯಾ ಸರಸ್ವತಿಯ ನಾಲಿಗೆ ಮೇಲೆ ಮಂತ್ರಗಳು ಹೇಳ್ತಾ ಕುತ್ಕೊಂಡಂದ್ರೆ ಉದ್ದೀಶ ತಂತ್ರಗಳು ನಿಮಗೆ ಗೊತ್ತಿಲ್ಲ ಮಕ್ಕಳ. ರಾವಣಾಸುರನ ಸಂಹಿತೆ ನಿಮಗೆ ಸಿಕ್ತು ಅಂದ್ರೆ ಯಾವತ್ತಾದ್ರೂ ಎಲ್ಲಾದ್ರೂ ಅದು ಬಂದು ಎಲ್ರಿಗೂ ಸಿಗಬಾರ್ದು ಅಂತಲೂ ಕೇಳ್ಕೊತಾರೆ. ಯಾಕಂದ್ರೆ ಅಂಥದ್ದೊಂದು ಉನ್ಮತ್ತತೆಯನ್ನು ಸೃಷ್ಟಿ ಮಾಡುತ್ತೆ. ಯಾವುದು ಬೇಡೋ ಅದನ್ನೆಲ್ಲ ಪಡಿಬೇಕು ಅನ್ನುವಂಥದ್ದು ಆ ಒಂದು ಮಂತ್ರಗಳಲ್ಲಿ ಇದೆ. ಪಡ್ಕೊಂಡಿದ್ದ ಅವನು, ಸಾಧಿಸ್ಕೊಂಡಿದ್ದ ಅವನು. ಆದ್ರೆ ಒಳ್ಳೆದಕ್ಕೆ ಬಳಸ್ತಿದ್ದ, ವಿಪರೀತ ಕೆಟ್ಟದಕ್ಕೆ ಬಳಸ್ತಿರ್ಲಿಲ್ಲ. ಆದ್ರೆ ಅವನಲ್ಲಿ ಒಂದಿತ್ತು, ಅದು ಕಾಮ ನಿಯಂತ್ರಣ ಇರ್ಲಿಲ್ಲ. ಯಾವ ಸ್ತ್ರೀ ಹೆಂಗಿದ್ರು ಸರಿ, ಬೇಕು, ಭೋಗಿಸ್ಬೇಕು. ವಯಸ್ಸಾಗಿದೆ, ಅಂದ ಕೆಟ್ಟಿದೆ, ಚಂದ ಕೆಟ್ಟಿದೆ, ಅದೆಲ್ಲ ಇಲ್ಲ. ಅದು ಶೂರ್ಪನಖಿಗೆ ಗೊತ್ತಿತ್ತು. ಅಣ್ಣನ ವೀಕ್ನೆಸ್ ಅನ್ನ ತಗೊಂಡು ಪ್ರಚೋದನೆ ಮಾಡ್ತಾಳಲ್ಲ. ಅವಳು ಎಂತ ಸುಂದರಿ ಇದ್ದಾಳೆ ಗೊತ್ತಾ, ಸೀತಾ ಅಂತ. ಅಣ್ಣ ನೀನ್ ನೋಡಿದೆ ಅಂದ್ರೆ ಅನ್ನತಕ್ಕಂಥದ್ ರೀತಿಯಲ್ಲಿ. ಸೊ ನಮ್ಮ ಸುತ್ತಮುತ್ತಲು ಈ ತರ ಗ್ರಹಗಳು ಡೈರೆಕ್ಟ್ ಬರೋದಿಲ್ಲ ಮಕ್ಕಳು. ಈ ತರ ವ್ಯಕ್ತಿಗಳ ಸೋದರಿ ಮುಖಿಯನ್ವೇ ಅವನು ಸರ್ವನಾಶ ಆಗಲಿಕ್ಕೆ ಅತಿ ದೊಡ್ಡ ಕಾರಣ ಲಕ್ಷ್ಮಣನ್ಗೆ ಹೇಳೋದು. ನಾನು ನನ್ನ ಕೋರಿಕೆಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಎರಡನೇದು, ಹೇಳಿದಂತ ವ್ಯಕ್ತಿಯ ಮಾತುಗಳಿಗೆ ನಾನು ಬೇಗ ಹಿಂಬಾಗಿ ಬಿಟ್ಟೆ. ನನ್ನ ತಂಗಿಯಿಂದ ನಾನು ಅರ್ಧ ಸರ್ವನಾಶ ಆದೆ ಅಂತ ಹೇಳ್ತಾನೆ ರಾವಣಾಸುರ. ಸ್ವಾರ್ಥಕ್ಕೆ ಬಳಸಿಕೊಂಡಳು ಅಂತ. ಸೂಕ್ಷ್ಮವಾಗಿ ಅದನ್ನ ಒಂದೊಂದು ವಾಕ್ಯವನ್ನು ಅರ್ಥ ಮಾಡ್ಕೋಬೇಕು. ನಮಗೆ ಸುತ್ತಮುತ್ತಲು ಈ ತರ ಸ್ವಾರ್ಥಿಗಳು, ಬೆಂಕಿ ಹಚ್ಚೋರು, ಪ್ರಚೋದನೆ ಮಾಡೋರು ಆಗ್ತಾರೆ. ಅದಕ್ಕೆ ಈ ಷಣ್ಮುಖ
ಸೇನಾಪತಿಯ ವಿಶೇಷವಾಗಿರ್ತಕ್ಕಂಥ ಗಾಯತ್ರಿ ಮಂತ್ರವನ್ನ ಕೊಟ್ಟಿದ್ದೇನೆ. ಯಾಕಂದ್ರೆ ಶನಿ, ಕುಜ, ಸೂರ್ಯ ಸೇರಿದರೆ ತಟಸ್ಥವೇ, ಸ್ತಂಭೀಭೂತವೇ, ಸ್ತಂಭನವೇ, ಚಿತ್ತಾ ನಕ್ಷತ್ರ ದಿನ. ಅದರಿಂದ ಎಲ್ಲರೂ ಈ ಮಂತ್ರವನ್ನ ಜಪಾನುಷ್ಠಾನ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಇವತ್ತು ಮನೆ ಹತ್ರ ಇರತಕ್ಕಂಥ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಪುಟ್ಟ ಬೆಲ್ಲದ ದೀಪ ಹಚ್ಚೋದು, ಅಮ್ಮನವರಿಗೆ ಒಂದು ಅರಿಶಿನ ಕುಂಕುಮ ಅಭಿಷೇಕ ಕೊಡೋದು, ಮಹಾಕಾಳ, ರುದ್ರ, ಸದಾಶಿವ ರುದ್ರ. ಸಾಮಾನ್ಯವಾಗಿ ಶಿವಯ್ಯ ರುದ್ರಾಂಶ ತಗೊಳ್ಳಲ್ಲ, ಪ್ರಳಯವಾದಾಗ ಮಾತ್ರವೇ. ಕೋಟಿ ಜನ ತಟಸ್ಥ ಆಗ್ಬಿಡ್ಲಿ. ಆ ಹುಚ್ಚ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ನೀವೇನಾದ್ರೂ ಮಾಡ್ಕೊಳ್ಳಿ, ನಮಗ್ ಬೇಡವೇ ಬೇಡ ಯುದ್ಧ ಅನ್ನೋ ರೀತಿನಲ್ಲಿ ಮಾತಾಡ್ತಿದ್ದಾನೆ ಟ್ರಂಪ್. ಅದೊಂದು ಆಗ್ಬಿಡ್ತು ಅಂದ್ರೆ ಭಗವಂತ ಎಲ್ಲರೂ ಶಾಂತಿಯಿಂದ ಇರಬೇಕು. ಇದು ಯಾಕಿಂತ ಒಂದು ಉನ್ಮತ್ತತೆ? ಇರಾನು ಸೈಲೆಂಟ್ ಆಗ್ಬಿಟ್ರೆ, ಇಸ್ರೇಲು ಸೈಲೆಂಟ್ ಆಗ್ಬಿಟ್ರೆ, ಕುವೈತು, UAE ಅವರವರೀಗ ಅವನಿಗೆ ಸಾಕಾಗ್ಬಿಟ್ಟಿದೆ. ಅವನ ಹತ್ರ ದುಡ್ಡಿಲ್ಲ, ಭೂಸೇನೆ ಇಳಿಸ್ತೀನಿ ಅಂತಾನೆ ಸುಮ್ಮನೆ ಅವನು ಹೇಳ್ತಿರೋದು. ಅವನಷ್ಟೇ ಟ್ರಂಪ್ ಅಣ್ಣ, ಸುಮ್ಮನೆ ಅಲ್ಲ ಅದು. ಒಂದು ದಿನಕ್ಕೆ ಹೆಚ್ಚು ಕಡಿಮೆ 8 ರಿಂದ 9 ಲಕ್ಷ ಕೋಟಿ ಒಂದ್ ದಿನಕ್ಕೆ ಖರ್ಚು ಅಂದ್ರೆ ಆ ಅನಾಹುತ ಭಗವತಿಯೇ, ಶಿವನೇ, ರುದ್ರನೇ ನಿಲ್ಲಿಸಬೇಕು, ಆ ಶಾಂತತೆಯನ್ನ ಕೊಡಬೇಕು. ಅದಕ್ಕೋಸ್ಕರವೇ ಈ ಷಣ್ಮುಖ ವಿಶೇಷವಾಗಿರ್ತಕ್ಕಂಥ ಗಾಯತ್ರಿ ಮಂತ್ರದ ಅನುಷ್ಠಾನ ಕೊಡ್ತಿದ್ದೇನೆ. ದಯಮಾಡಿ ಆದಷ್ಟು ಇವತ್ತಿಂದ ಒಂದು 48 ದಿನ ಎಲ್ಲರೂ ಜಪ ಮಾಡ್ಕೊಳ್ಳಿ. ಮೊದಲಿಗೆ 18 ದಿನ ದೂರ ಪ್ರಯಾಣ, ದೂರದ್ದು 2 ವೀಲರ್ ಆದಷ್ಟು ಬಳಸ್ಲಿಕ್ಕೆ ಹೋಗ್ಬೇಡಿ. ಆಲ್ರೆಡಿ ಒಂದು ಸಣ್ಣ ಪುಟ್ಟ ಗಾಯ ಆಗಿದೆ. ಯಾರ ಜೊತೆಲೂ ಜಗಳ ಇದೆ ಅಂದ್ರೆ ಅವ್ರ ಜೊತೆ ಇನ್ನಷ್ಟು ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ. ವಾದ ವಿವಾದ, ತಗಾದೆ, ಕಿರಿಕಿರಿ. ನಿಮ್ ಜಾಗ ಯಾರೋ ಕಬಳಿಸ್ಕೊಂಡಿದ್ದಾರೆ, 48 ದಿನ ಸುಮ್ಮನಿರಿ, ಏನೋ ಮಾಡ್ಲಿ ಅವ್ರು. ಈ ಗೋದ್ರಿ ಅಂದ್ರೆ ಮಾರಣಾಯುಧ. ನಿಮಗೂ ಕೋಪ ಬಂದು ಅವ್ರೊಂದ್ ಮಾತೊಂದು, ನೀವೊಂದ್ ಮಾತೊಂದು, ನೀವ್ ಹೊಡೆದು ಅವ್ರು ಹೊಡೆದು, ಅದಿನ್ನೆಲ್ಲೋ ಕೊಲೆ, ಸುಲಿಗೆ, ದರೋಡೆ, ಬೆದರಿಕೆ, ಇಂಥದರ ಮಟ್ಟಕ್ಕೆ ಬೆಳೆದು ನಿಲ್ಲತಕ್ಕಂಥದ್ದು ದೊಡ್ಡದಾಗ್ಬಿಡುತ್ತೆ. ಶತ್ರುತ್ವ ದೊಡ್ಡದಾಗ್ಬಿಡುತ್ತೆ. ಏನು ಬೇಡ, ನೀನ್ ದೊಡ್ಡವನಪ್ಪ ಅಂತಿಂಗಿದ್ ಬಿಡಿ ಅಂತ ಹಿರಣ್ಯಕಶಿಪಿಗೂ ಇಷ್ಟು ಸಮಯ ಅಂತ ಕೊಟ್ಟಿದ್ರು, ರಾವಣಾಸುರನಿಗೂ ಇಷ್ಟು ಸಮಯ ಅಂತ ಕೊಟ್ಟಿದ್ರು, ದುರ್ಯೋಧನನಿಗೂ ಇಷ್ಟು ಸಮಯ ಅಂತಿತ್ತು, ಕಂಸನಿಗೂ ಇಷ್ಟು ಸಮಯ ಇತ್ತು. ಇರ್ಲಿ, ನೀವು ದೊಡ್ಡವರಪ್ಪ ಅಂತ ಈ 48 ದಿನ ಈ ಉನ್ಮತ್ತತೆಗೆ, 48 ಅಲ್ಲ, ನಿಜ ಹೇಳ್ಬೇಕು ಅಂದ್ರೆ ಆಲ್ಮೋಸ್ಟ್ 96. ಯಾಕಂದ್ರೆ ಮೇಷಕ್ಕೆ ಬರ್ತಾನೆ ಕುಜ, ರಾಹು ಮತ್ತೆ ನೋಡ್ತಾನೆ. ದಟ್ ಇಸ್ ಒನ್ ಮೋರ್ ಪ್ರಾಬ್ಲಮ್. ಬೆಂಕಿಯಿಂದ ಬಾಣ್ಲಿಕ್ಕೆ ಅದೇ ಹೇಳ್ತಾನೆ, ಈ 96 ದಿನ ಮಿನಿಮಮ್. ಸೊ ಅದರಲ್ಲೂ ಒಂದು 60 ದಿನ ಈ ಒಂದು ಗುರು ದೃಷ್ಟಿ ಬರ್ತಕ್ಕಂಥದ್ದು ಆಗುತ್ತೆ ಶನಿ ಮೇಲೆ. ಅಲ್ಲೊಂದು ಸಣ್ಣ ತೃಪ್ತಿ ಆಗ್ತಕ್ಕಂಥದ್ದು ಆಗುತ್ತೆ. ಶನಿಯಿಂದ ಎಸ್ಕೇಪ್ ಆದ್ರೂ ರಾಹು ಬಿಡಲ್ಲ. ಆಗ ನೋಡಿ, ಹಿಂಗೆ ಇವ್ರನ್ನ ಬಿಟ್ರೆ ನಾನು, ನಾನ್ ಬಿಟ್ರೆ ನೀನು ಅಂತ ನಮ್ಮನ್ನ ಕ್ಯಾಚ್ ಹಾಕೊಳ್ಳಿಕ್ಕೆ ಒಂದು ಪ್ರಸಂಗಗಳು ಆಗತಕ್ಕಂಥದ್ದು ಆಗುತ್ತೆ. ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ಇದನ್ನ ಜಪ ಮಾಡ್ಕೊಳ್ಳಿ. ಒಂದು ಪುಟ್ಟ ಬೆಲ್ಲದ ದೀಪ ಮನೇಲೂ ಹಚ್ಕೊಳ್ತಕ್ಕಂಥದ್ದು ಮಾಡಿ. ಆ ಬೆಲ್ಲವನ್ನ ಸಂಜೆ ಪ್ರಸಾದ ಮಾಡ್ಕೊಂಡು ಏನಾದ್ರೂ ಒಂದು ಪಾನಕವೋ ಪಾಯಸವೋ ಎಲ್ಲರೂ ಹಂಚ್ಕೊಂಡು ತಿಂತಕ್ಕಂಥದ್ದು ಮಾಡಿ. ಸಂಜೆ ಬಂದು ಮನೆ ದೇವರಿಗೆ, ಮನೆ ಹತ್ರ ಇರೋ ದೇವರಿಗೆ ಒಂದು ದೀಪಾರಾಧನೆ, ಗೋಪುರ ದರ್ಶನ ಆದ್ರೂ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ನಿಮ್ ದೇವರು, ನಿಮ್ಮ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಆತಂಕ ಪಡ್ತಕ್ಕಂಥದ್ದು ಏನೂ ಬೇಡ. ಆದಷ್ಟು ಮನೆಯಲ್ಲಿ ಸಂಸ್ಥೆಗೆ ಕರೆ ಮಾಡಿ, ಬೇಕಾದ್ರೆ ಗೈಡೆನ್ಸ್ ಮಾಡ್ತಾರೆ. ರುದ್ರ ದಿಗ್ಬಂಧ ಮನೆಯಲ್ಲಿ ಶಿವ ಸಾಲಿಗ್ರಾಮ ಇದ್ರೆ, ನರಸಿಂಹ ಸಾಲಿಗ್ರಾಮ ಇದ್ರೆ, ವಿಷ್ಣು ಸಾಲಿಗ್ರಾಮ ಇದ್ರೆ, ಒಂದು ಇಲ್ಲ ಲಿಂಗವಿದ್ದರೆ, ಅಮ್ಮನವರ ಒಂದು ವಿಗ್ರಹವಿದ್ದರೆ ಜಪ ಮಾಡ್ಕೊಳ್ಳೋದು. ಲಲಿತಾ ಸಹಸ್ರನಾಮ, ದೇವಿ ಸಹಸ್ರನಾಮ, ಮಹಾಮೃತ್ಯುಂಜಯ ಮಂತ್ರ, ನರಸಿಂಹಾಷ್ಟಕ, ಈ ತರ ನಡೀತಲೇ ಇರಬೇಕು ಮಕ್ಕಳೇ, ನಡೀತಲೇ ಇರಬೇಕು. ಅದು ಉರಿಯುತ್ತೆ, ನೀರು ಹಾಕ್ತಲೇ ಇರಬೇಕು ಉರಿತಿರೋ ಬೆಂಕಿಗೆ ಅನ್ನತಕ್ಕಂಥದ್ದು. ನನಗೆ ಇದರಿಂದ ಏನು ಪ್ರಯೋಜನ ಇಲ್ಲ, ಎಲ್ಲೂ ಏನು, ಇಷ್ಟು ತಿಳಿದಿದ್ದು ದಾರಿ ಹಿಡಿಲಿಲ್ವಾ, ಕೈ ಹಿಡಿಲಿಲ್ವಾ, ನಿಮ್ಮನ್ನ ಸಮಾಧಾನ ಪಡಿಸ್ಲಿಲ್ವಾ, ಇಂಥದ್ದೊಂದು ಉನ್ಮತ್ತತೆಗೆ ಅಕ್ಕಪಕ್ಕ ಸಣ್ಣ ಜಗಳ ಬಂದ್ರು ಆಯ್ತು ಸರ್, ನಿಮ್ ಗಾಡಿಗೆ ಯಾರಾದ್ರೂ ಟಚ್ ಮಾಡಿದ್ರು ಆಯ್ತು ಸರ್, ಈ ರೀತಿ ಹೇಳಿ ಪರವಾಗಿಲ್ಲ, ಆಗಲಿ ಆಗಿಬಿಟ್ಟಿದೆ, ಇನ್ನೇನ್ ಮಾಡೋಣ.
ಅವರ ಜೊತೆ ವಾದ ಮಾಡೋದು ಬೇಡ ಮಕ್ಕಳೇ, ಜಗಳ ಮಾಡೋದು ಬೇಡ ಮಕ್ಕಳೇ, ಕಿರಿಕಿರಿ ಬೇಡ ಮಕ್ಕಳೇ. ಏನೋ ಒಂದು ಮನೇಲಿ ಸ್ವಿಚ್ಗಳು ನೋಡ್ಕೊಂಡು, ಕರೆಂಟ್ಗಳು ನೋಡ್ಕೊಂಡು, ಸೌದೆ ಒಲೆ ಅಂತ ತುಂಬಾ ದಿನ ಆದ್ಮೇಲೆ ತಗೊಬಂದು ಇಟ್ಬಿಟ್ಟು ಸೌದೆ ಮರ್ತಿ ಮನೆಯೆಲ್ಲ ಧೂಪ ಹಾಕಿಸ್ಕೊಬಿಟ್ಟಿರಿ. ಹುಷಾರು. ಹೌದು, ಇದಿದೆ. ಮಲಗೋ ಜಾಗ ಹುಷಾರು, ಓಡಾಡೋ ಜಾಗ ಹುಷಾರು, ಎತ್ತರದ ಪ್ರದೇಶ ಹುಷಾರು. ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಇದ್ದೀರಿ, ಪ್ಲಂಬಿಂಗ್ ಲೈನ್ ಅಲ್ಲಿ ಇದ್ದೀರಿ, ಎಲೆಕ್ಟ್ರಿಕಲ್ ಲೈನ್ ಅಲ್ಲಿ ಇದ್ದೀರಿ, ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದೀರಿ, ಮಿಲಿಟರಿಲಿ ಇದ್ದೀರಿ, ಪೊಲೀಸಲ್ಲಿ ಇದ್ದೀರಿ, ನೀರಾವರಿ ಇಲಾಖೆಯಲ್ಲಿ ಇದ್ದೀರಿ, ಅರಣ್ಯ ಇಲಾಖೆ ಇದ್ದೀರಿ, ಸರ್ಪಗಳ ಸಮೇತ ಎದ್ದು ಹೊರಗಡೆ ಬರ್ತವೆ ದಗ 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 ಅಂತ. ಸೊ ಅದರಿಂದ ಓಡೋಗೋದು, ತೀರ್ಥಕ್ಷೇತ್ರಗಳಿಗೆ ಓಡ್ತಾನೆ, ಪುಣ್ಯಕ್ಷೇತ್ರಗಳಿಗೆ ಓಡ್ತಾನೆ. ಈ ತರ ಚಿತ್ತ ಪೂರ್ಣಿಮೆ ಬಂದಿದೆ, ಚಿತ್ತ ನಕ್ಷತ್ರ ಬಂದಿದೆ, ಕ್ರೌಡ್ ಮಾಡ್ಕೊಳ್ಳೋದು, ದೊಂಬಿಗಳಿರೋ ಜಾಗ. ಈಗ ಬೇರೆ ಎಲೆಕ್ಷನ್ಗೆ ಇವ್ರೇನೋ ಸೇರಿಸ್ತದೆ, ದಯಮಾಡಿ ಹೋಗ್ಬೇಡಿ. ಮೊನ್ನೆ ಅವ್ನು ಹೇಳಿದಾನೆ ನೋಡಿ, ಪರ್ಮಿಷನ್ ಸರಿಯಾಗಿ ಕೊಟ್ಟಿಲ್ಲ, ಆಂಬ್ಯುಲೆನ್ಸ್ಗೆ ಜಾಗ ಬಿಟ್ಟಿಲ್ಲ ಅಂತ ಕೇಸ್ ಹಾಕಿದ್ದಾರೆ. ಪಕ್ಕದ ಸ್ಟೇಟ್ ನ ಒಬ್ಬ ನಟ ಕರೆಕ್ಟ್ ಪರ್ಮಿಷನ್ಗಳು ಕೊಟ್ಟಿಲ್ಲ, ಪೊಲೀಸ್ ಪ್ರೋಟೋಕಾಲ್ ಕೊಟ್ಟಿಲ್ಲ, ಜನಗಳು ತುಂಬಿ ಬಿಟ್ಟಿದ್ದಾರೆ. ಅವ್ರಿಗೆ ಆ ಒಂದು ಸರಿಯಾದ ಜಾಗ ಎಲ್ಲಿ ಮಾಡಬೇಕು, ಏನ್ ಮಾಡಬೇಕು, ಅಲ್ಲಿರ್ತಕ್ಕಂಥ ಆಡಳಿತ ಪಕ್ಷ ನಡೆಸ್ತಿರ್ತಕ್ಕಂಥ ತಂತ್ರ, ಕುತಂತ್ರ, ಪ್ರತಿತಂತ್ರ ಎಲ್ಲ ಮಾಡಿದ್ದುಣ್ಣ ಮಾರಾಯ ಬರುತ್ತೆ ಬಿಡಿ, ಮಾಡಿದ್ದುಣ್ಣ ಮಾರಾಯನೆ. ತಪ್ಪಿಸ್ಕೊಬಿಡ್ತೀವಿ ಭಗವಂತನ ದೃಷ್ಟಿಯಿಂದ. ಯಾರಾದರೂ ಸರಿಯೇ, ನಾನೊಬ್ಬನೇ ಬದುಕಿರ್ಬೇಕು, ನಾನೊಬ್ಬನೇ ಸರಿ ಇರ್ಬೇಕು, ನಾನು ಮಾಡಿದ್ದೇ ಸರಿ, ಯಾರನ್ನೂ ಬಿಡೋದಿಲ್ಲ. ದುರ್ಯೋಧನನ್ ಬಿಡ್ಲಿಲ್ಲ, ರಾವಣನನ್ ಬಿಡ್ಲಿಲ್ಲ. ಇಂಥದ್ದೊಂದು ಜಾಗ್ರತೆ ಮಕ್ಕಳೇ. ನಾವು ಸಾಮಾನ್ಯರು ಸಣ್ಣದೊಂದು ಗಾಡಿ ಓಡಿಸೋವಾಗ ನೀರ್ ಹತ್ರ, ಕರೆಂಟ್ ಹತ್ರ, ಬೆಂಕಿ ಹತ್ರ ನೋಡಿ. ಮೊನ್ನೆ ಕೂಡ ಮಕ್ಕಳುಗಳು ಸುಮ್ಮನೆ ನೀರ್ ಹತ್ರ ಹಾಗೇ ಹೋಗ್ಬಿಟ್ಟಿದ್ದಾರೆ. 4-6 ಜನ ಇದ್ದಾರೆ, ಒಬ್ಬ ಮುಳುಗಿದ್ ಗೊತ್ತಾಗ್ತಿಲ್ಲ. ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತೀವಿ, ನೀರ್ ಹತ್ರ ಆಡೋಕ್ ಹೋಗ್ತೀವಿ. ಕರೆಂಟ್ ಫೋರ್ಸ್ಗಳು ಎಳಿತವೆ. ಈಗ ಈ ಶನಿ, ಕುಜ, ರಾಹು ಪಕ್ಕದಲ್ಲಿದ್ರೆ ಅದೊಂದು ಉನ್ಮತ್ತ ಬಹುದೊಡ್ಡ ನಾಯಕರುಗಳಿಗೆ ಸಂಕಷ್ಟ, ಪ್ರಾಣ ಸಂಕಷ್ಟ. ತುಂಬಾ ದೊಡ್ಡ ನಾಯಕರುಗಳು. ದಯಮಾಡಿ ತಪ್ಪು ತಿಳ್ಕೊಬೇಡಿ, ಯಾರಾದ್ರೂ ಸರಿ. ದೊರೆ ಮಟ್ಟದ ಸ್ಥಾನ, ಗತ್ತು, ತೂಕ, ದೂರ ಪ್ರಯಾಣಕ್ಕೆ ಹೋಗ್ಬೇಡಿ. ಹೆಲಿಕಾಪ್ಟರ್ ಮುಟ್ಲೇಬೇಡಿ, ಆಯ್ತಾ? ಹೆಲಿಕಾಪ್ಟರ್ ಮುಟ್ಲೇಬೇಡಿ, ಎಲ್ಲ ಕ್ಯಾನ್ಸಲ್ ಮಾಡ್ಕೊಳ್ಳಿ. ದೊಂಬಿಗಳಿರೋ ಜಾಗಕ್ಕೆ ಹೋಗ್ಬೇಡಿ, ದೊಂಬಿ ಹಚ್ಚೋ ಕೆಲಸ ಮಾಡಬೇಡಿ, ಬೆಂಕಿ ಹಚ್ಚೋ ಮಾತುಗಳಾಡಬೇಡಿ. ಧರ್ಮದ ವಿಚಾರದಲ್ಲಿ, ಭಾಷೆಯ ವಿಚಾರದಲ್ಲಿ, ನಿಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಸಾಮಾನ್ಯನ ಜೀವನಕ್ಕೆ ಕೊಳ್ಳಿ ಹಚ್ಚಬೇಡಿ. ಹಾಗೆ ವಿಮಾನ ಪ್ರಯಾಣಗಳು ನೀವು ಮಾಡಬೇಡಿ. ಸ್ವಂತ ಚಾರ್ಟರ್ ಪ್ಲೇನ್ಗಳು ಇಟ್ಕೊಂಡು ಹತ್ತೀವಿ ಅನ್ನತಕ್ಕಂಥದ್ದು ಬೇಡ. ಆಲ್ರೆಡಿ ನೋಡಿ, ಇಲ್ಲಿಂದ ಬೆಂಗಳೂರಿಂದ ಒಂದು ಕೇಸ್ ಯಾರೋ ಫೈಲ್ ಮಾಡ್ತಾರೆ. ಅಜಿತ್ ಪವಾರ್ ಮರಣ ಅದು ಅಪಘಾತವಲ್ಲ, ಅವಘಡ ಅಲ್ಲ, ಅದೊಂದು ದುರಂತವೂ ಅಲ್ಲ, ಕೊಲೆ ಅನ್ನತಕ್ಕಂಥದ್ದು ರೀತಿಯಲ್ಲಿ ಏನೇನೋ ನೋಡಿ. ಈ ತರ ಏನೇನೋ ವಿಚಿತ್ರಗಳು ಕಾಲಗರ್ಭದಿಂದ ಎದ್ದು ಹೊರಗಡೆ ಕೆದಕಿ ಬರ್ತಕ್ಕಂಥದ್ದಾಗುತ್ತೆ. ಕೆಲವರಿಗೆ ಕೈಯಾಲಿ ಪ್ಲೇನ್ಗಳಲ್ಲಿ ಓಡಾಡೋದು, ಹೆಲಿಕಾಪ್ಟರ್ಗಳಲ್ಲಿ ಓಡಾಡೋದು, ಚಾರ್ಟರ್ ಪ್ಲೇನ್ಗಳಲ್ಲಿ ಓಡಾಡೋದು, ತಮ್ಮ ದೌಲತ್ತು, ತಮ್ಮ ಪವರ್ ತೋರ್ಸ್ಕೊಳಕ್ಕೆ ಹೋಗ್ಬಿಡ್ತೀವಿ. ಶಿವನ್ ಪಾದ ಹೋಗೋದು ಹೋಗ್ತೀರಿ. ನಿಮ್ ಜೊತೆ ಯಾರು ಬೇರೆಯವರು ಬಂದಿರ್ತಾರೆ, ನಿಮ್ಮ ಕರ್ಮ ಹಂಗ್ ಸುತ್ತಾಕೊಂಡಿರುತ್ತೆ. ಬಂದಿರೋ ಪೈಲಟ್ ಇನ್ನೊಬ್ರು ಸುತ್ತಮುತ್ತ ಇರೋರು ಎಳ್ಕೊಂಡು ಹೋಗ್ಬಿಡೋದು. ಇಂಥ ಕೆಲ್ಸಗಳಾಗ್ತಕ್ಕಂಥದ್ದಾಗುತ್ತೆ. ಬಾರ್ಡರ್ ಪ್ಲೇಸ್ ಅಲ್ಲಿ, ಮುಖ್ಯವಾಗಿ ರಾಜಸ್ಥಾನ್, ಗುಜರಾತ್, ಈ ಅಫ್ಘಾನಿಸ್ತಾನ್ ಬಾರ್ಡರ್, ಪಾಕಿಸ್ತಾನ್ ಬಾರ್ಡರ್ ತುಂಬಾ ಹುಷಾರಾಗಿರ್ತಕ್ಕಂಥದ್ದು ಇರ್ಬೇಕು. ಜಾಗ್ರತೆ ಅಂತ ಹೇಳ್ತಾ, ಪ್ರತಿಯೊಬ್ಬರು ಮನೆಯಲ್ಲಿ ರುದ್ರ ನಮಕ ಇಲ್ಲ, ರುದ್ರ ಚಮಕ ಇಲ್ಲ, ಸ್ಕಂದ ಕವಚ ಇಲ್ಲ, ಸ್ಕಂದ ಗಾಯತ್ರಿ ಮಂತ್ರ, ನರಸಿಂಹಾಷ್ಟಕ ಪದೇ ಹೇಳ್ತಿದ್ದೇನೆ. ದೇವಿ ಸಪ್ತಶ್ರುತಿ, ಲಲಿತಾ ಸಹಸ್ರನಾಮ, ಮರಣವಲ್ಲ ಮರಣಕ್ಕೆ ಮೀರಿದಂತ. ಏನ್ ಗುರುಗಳೇ ಇಷ್ಟು ಭಯ ಬೀಳಿಸ್ತಿದ್ದೀರಿ? ದೊಡ್ಡದು ಮಕ್ಕಳೇ, ಇರೋದು ಸತ್ಯ. ಅದಕ್ಕೆ ಪ್ರಾರ್ಥನೆ ಒಂದೇ, ದೈವ ಪ್ರಾರ್ಥನೆ ಒಂದೇ, ದೈವಾರಾಧನೆ ಒಂದೇ. ನಮ್ಮನ್ನು ಕಾಪಾಡುವುದು, ಮನುಷ್ಯನನ್ನ ಕಾಪಾಡುವುದು ಮನುಷ್ಯನಲ್ಲ, ದೈವ ಪ್ರಯತ್ನ ಒಂದೇ, ದೈವಾರಾಧನೆ ಒಂದೇ, ದೈವ ಶಕ್ತಿ ಒಂದೇ, ಇನ್ಯಾವುದೂ ಅಲ್ಲ. ನಮ್ಮನ್ನ ಇವ್ರು ಬಂದು ಕಾಪಾಡ್ತಾರೆ? ಖಂಡಿತ ಇಲ್ಲ. ಇವರು ಪದವಿ ಬಂದ್ಬಿಡ್ತು ಅಂದ್ರೆ ಉನ್ಮಾದಕ್ಕೆ ಏರ್ಬಿಡ್ತಾರೆ, ಬರುವುದಿಲ್ಲ. ಅದೆಲ್ಲ ಹೋಯ್ತು, ಆ ಕಾಲ ಇನ್ನಿಲ್ಲ. ರಾಮರಾಜ್ಯ ಅಂತ ಅದಕ್ಕೆ ಹೇಳೋದು. ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತೆಗ್ತೀರಿ.
ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಈ ಒಂದು ಕುಜನ ಭಾವ ಇದ್ದಾಗ ಈ ಸಂಖ್ಯೆಗಳವರು ಸ್ವಲ್ಪ ಹುಷಾರಿರಿ. 4, 13, 22, 31, 9ನೇ ತಾರೀಕು, 18ನೇ ತಾರೀಕು, ಆಮೇಲೆ 27ನೇ ತಾರೀಕು, 8ನೇ ತಾರೀಕು, 17ನೇ ತಾರೀಕು, 26ನೇ ತಾರೀಕು, 1, 10, 19, 28. ದೀಸ್ ಆರ್ ದ ಕಾಂಬಿನೇಷನ್. ದೆನ್ 7ನೇ ತಾರೀಕು, 16ನೇ ತಾರೀಕು, 25ನೇ ತಾರೀಕು ದಲ್ 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 ಅಂತಿರುತ್ತೆ. ರಾಹುಕೇತು ಸಂಖ್ಯೆಗಳು ಸೂರ್ಯ ಹಾಗೂ ಶನಿ. ಈ 4 ಸಂಖ್ಯೆಗಳು ಮುಖ್ಯವಾಗಿ 4, 13, 22, 31 ಅಲ್ಲೊಂದು ಏನೋ ಒಂದು ಸೆಳೆತ ಇರುತ್ತೆ. ಪ್ಲಸ್ 9, 18, 27 ಈ 2 ಸಂಖ್ಯೆಗಳು ಇದೆಯಲ್ಲ ರಗ 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 ಅಂತ. 8, 17, 26 ನಮ್ಮ ದೇಶದ ದೊರೆ 17 ನೆನಪಿಟ್ಟುಕೊಳ್ಳಿ. ತುಂಬಾ ಹುಷಾರಾಗಿರಿ. ಪ್ರಯಾಣ ಇರ್ಬೋದು, ಮಾತುಕತೆ ಇರ್ಬೋದು, ಒಪ್ಪಂದ ಇರ್ಬೋದು, ವ್ಯಾಪಾರ ಇರ್ಬೋದು, ಜಗಳ ಇರ್ಬೋದು, ಬೇರೆ ಬೇರೆಯ ಒಂದು ರೀತಿಯ ಪ್ರಭಂಜನವನ್ನ ತೋರಿಸ್ತಿದೆ. ನೀವು ಮುಖ್ಯವಾಗಿ ನಿಮ್ಮ ಮನೆ ದೇವರು, ಕುಲದೇವರು ದಾಟಲ್ಲ ಲಕ್ಷ್ಮಣ ರೇಖೆ ಹಾಕೋಬಿಟ್ಟಿದ್ದಾನೆ. ನಾನಾಯ್ತು, ನನ್ನ ಕೆಲಸ ಆಯ್ತು, ನನ್ನ ಮನೆ ಆಯ್ತು, ಜಾಗ್ರತೆ ಅಂತ ಹೇಳ್ತಾ ಮುಖ್ಯವಾಗಿ ನಾ ಹೇಳಿರ್ತಕ್ಕಂಥ ರುದ್ರ ನಮಕ, ರುದ್ರ ಚಮಕ ಇದೆಲ್ಲ ಒಂದು ಪಾರಾಯಣ ಮಾಡ್ಕೊಳ್ಳೋದು. ಮನೇಲಿ ಆಯ್ತು ಅಂದ್ರೆ ಒಂದು ಪುಟ್ಟದಾಗಿ ಆದರೂ ರುದ್ರ ದಿಗ್ಬಂಧ, ಇಲ್ಲ ಅತಿರುದ್ರ ದಿಗ್ಬಂಧ, ಇಲ್ಲ ಮಹಾ ರುದ್ರ ದಿಗ್ಬಂಧ ಪ್ರಾಣ ಪ್ರತಿಷ್ಠೆ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ತಡೆದು ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ಅಲ್ಲೊಂದು ಬೇಲಿ ಕಟ್ಟದಾಗೆ, ರಕ್ಷಾ ಕವಚ ಕಟ್ಟಿದಾಗೆ, ಒಂದು ಔರ ಬಂದು ನಿಂತಾಗೆ, ಶಿವನೇ ಬಂದು ಮನೆ ಮುಂದ್ಗಡೆ ನಿಂತಾಗೆ ಯಾವ ನವಗ್ರಹಗಳು ಏನು ಮಾಡಲ್ಲ. ಯಾವ ನವಗ್ರಹಗಳು ಭಗವಂತನ ಕಟ್ಟಪ್ಪಣೆ ಈಸ್ ಅಲ್ಟಿಮೇಟ್. ಯಾರು ಏನು ಮಾಡೋಕ್ಕಾಗೋದಿಲ್ಲ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಚಿತ್ತಾ ನಕ್ಷತ್ರ, ಮೇಷರಾಶಿ, ಹುಷಾರ್ ಮಕ್ಕಳು. ಏನಾದ್ರೂ ಗಲಾಟೆ, ಕಿರಿಕಿರಿ, ಟೆನ್ಷನ್, ನಾನು ನಂದು ಸುಮ್ಮನಿದ್ದು ಬಿಡಿ 60 ದಿನ. ಯಾವಾಗ್ಲೂ ನಮ್ಮ ಗುರುಗಳು ಒಂದು ಮಾತು ಹೇಳ್ತಾರೆ, ಈ 3 ನೆನಪಿಟ್ಕೋಬೇಕು ಅಂತ. ತುಂಬಾ ವಿಶೇಷವಾಗಿ ಈ 3 ನಮ್ಮ ಜೀವನದಲ್ಲಿ ಮುಖ್ಯವಾಗಿ ಈ ಸಂಖ್ಯೆಗಳು 4, 13, 22, 31, 9, 18, 27, 8, 17, 26, 1, 10, 19, 28ನೇ ತಾರೀಕಿನವರು 3 ಜನ. ಯಾಕಂದ್ರೆ ನಿಮಗೆ ಈಗ ಕಷ್ಟ ಕಾಲ, ಕರುವು ಕಾಲ, ಬರಗಾಲ, ಅತಿವೃಷ್ಟಿ ಆಗ್ಬೋದು, ಅನಾವೃಷ್ಟಿ ಆಗ್ಬೋದು, ಏನು ಬೇಕಾದರೂ ತಗ 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 ಅಂತ ಸುತ್ತಕೊಳ್ಳೋ ಹಾಗೆ ಬರಬಹುದು. ಹುಷಾರಾಗಿ ನೀವು ಮರಿಬೇಡಿ. ಒಂದು, ನಿಮಗೆ ಕಷ್ಟ ಕಾಲದಲ್ಲಿ ಕಷ್ಟ ಬಂದಾಗ ನಿಮ್ಮ ಜೊತೆಯಲ್ಲಿದ್ದವನನ್ನ ಮರಿಬೇಡಿ. ನಾನಿದ್ದೀನಿ ಕಣೋ, ಡೋಂಟ್ ವರಿ, ನಾನಿದ್ದೀನಿ ಕಣೋ, ನಾನಿದ್ದೇನೆ ಅಂತ ಸಮಾಧಾನಕ್ಕೆ ನಿಲ್ಲತಕ್ಕಂಥ ವ್ಯಕ್ತಿ. ದೇರ್ ಇಟ್ ಬ್ರಿಂಗ್ಸ್. 2ನೇದು, ನಿಮಗೆ ಕಷ್ಟ ಬಂದಾಗ ಮುಖ ಕೂಡ ನೋಡದೆ ತಿರುಗಿಸಿಕೊಂಡವ 2ನೇ ವ್ಯಕ್ತಿ ಯಾರು? 4, 13, 22, 31, 8, 17, 26. ಶತಭಿಷ ನಕ್ಷತ್ರ, ಸ್ವಾತಿ ನಕ್ಷತ್ರ, ಆರದ್ರಾ ನಕ್ಷತ್ರ, ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ಮಕ ನಕ್ಷತ್ರ, ಮೂಲ ನಕ್ಷತ್ರ, ಅಶ್ವಿನಿ ನಕ್ಷತ್ರ, ಉತ್ತರ ಪಾಲ್ಗುಣಿ ನಕ್ಷತ್ರ, ಕೃತಿಗಾ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ. ಇವರುಗಳು ನಕ್ಷತ್ರಾನುಸಾರ ಹೇಳ್ಬೇಕಾದ್ರೆ ಇವರು, ಸಂಖ್ಯೆಗಳಿಗೆ ಅನುಸಾರ ಹೇಳ್ಬೇಕಾದ್ರೆ ಇವರು. ಈ 3 ನೀವು ಮರಿಬೇಡಿ. ಈಗ ಬರೆದಿಟ್ಕೊಳ್ಳಿ.
ನಿಮಗೆ ಕಷ್ಟ ಈಗ ನಿಮ್ ಜೊತೆಲಿ ಯಾರಿದ್ದಾರೆ ನೋಡಿ, ರಿಮೆಂಬರಿಂಗ್, ಜೀವನ ಪರ್ಯಂತ ಅವನಿಗೆನ್ನ ಮರಿಬೇಡಿ. ಎರಡನೇದು, ನಿಮ್ಗೆ ಈಗ ಕಷ್ಟ ಬಂದಿದೆ, ಮುಖ ಕೂಡ ನೋಡ್ತಿಲ್ಲ, ತಿರುಗಿಸ್ಕೊಂಡಿದ್ದಾನೆ, ಸುಮ್ಮನಿರಿ, ಅವನನ್ನು ಮರಿಬೇಡಿ. ಮೂರನೇವನು ಮಾತ್ರ ಸಾಯುವವರೆಗೂ ಮರಿಬೇಡಿ. ನಿಮಗೆ ಕಷ್ಟ ಕೊಟ್ಟ ವ್ಯಕ್ತಿಯನ್ನ, ಇವತ್ತು ಈ ಸ್ಥಿತಿಗೆ ಕಾರಣ ಆಗಿರತಕ್ಕಂಥ ವ್ಯಕ್ತಿಗಳನ್ನ, ನಿಮ್ಮನ್ನ ಬಳಸ್ಕೊಂಡವರನ್ನ, ಅಂಥದ್ದೊಂದುಂಟು. ವೆರಿ ಕೇರ್ಫುಲ್. ಅದಕ್ಕೆ ಮೇಷರಾಶಿ ಜಾಗ್ರತೆ. ನಿಮಗೂ ಇದು ಅಪ್ಲೈ ಆಗುತ್ತೆ. ಇವತ್ತು ನೋಡ್ಕೊಳ್ಳೋಣ. ನನ್ನ ಸಮಯ ಈಗ ಇನ್ನು ಕಂಬದಿಂದ ಹೊಡ್ಕೊಂಡು ಬರೋಕೆ ಇನ್ನೂ ಇದೆ ಸಮಯ. ಸುಮ್ಮನಿರೋಣ. ಆಗ ಮಾತಾಡೋಣ, ಈಗ ಮಾತಾಡೋದು ಬೇಡ. ಸುಮ್ಮನೆ ಪ್ರಳಯಕ್ಕೆಲ್ಲ ಹೋಗೋದು ಬೇಡ. ಗುರು ಕಡಗಕ್ಕೆ ಬರಲಿ, ಆಗ ಮಾತಾಡೋಣಂತೆ. ಇವತ್ತು ನೀವು ತಟಸ್ಥ ಆಗಿ ಮನೆ ದೇವರು, ಕುಲದೇವರು, ಇಷ್ಟ ದೇವರ ಪ್ರಾರ್ಥನೆ, ಬಲ ವೃದ್ಧಿ. ವೃಷಭ ರಾಶಿ, ಮಕ್ಕಳು, ಮನೆಯೋ, ಗೌರವವೋ ಆ ಥರದ್ದು ಬಿದ್ದು ಒಂದು ಸಣ್ಣ ಗಾಯ ಮಾಡಿಸ್ತಕ್ಕಂಥದ್ದಾಗುತ್ತೆ. ಮನೆಯಲ್ಲಿ ಆದಷ್ಟು ಇವತ್ತು ಹೇಳ್ಕೊಟ್ಟಂತ ಆ ಸ್ಕಂದ ಗಾಯತ್ರಿ ಮಂತ್ರ, ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ಇದನ್ನ ಜಪ ಮಾಡ್ಕೊಳ್ಳಿ. ತಟಸ್ಥರಾಗಿ, ಜಗಳ ಬೇಡ, ಕಿರಿಕಿರಿ ಬೇಡ. ಮಕ್ಕಳೇ ಒಂಥರ ಆಡ್ತಿರ್ತಾರೆ, ಆಯ್ತು ನೀವು ದೊಡ್ಡವರು ನಿಮ್ಮನ್ನ ಒಂಥರ ಕೇವಲವಾಗಿ ಮಾತಾಡ್ತಾರೆ, ಪರವಾಗಿಲ್ಲ, ಆಯ್ತು. ನಮ್ಮನೆಯವ್ರಿಗೆ 100 ಅಧಿಕಾರ ಇದೆ, ನನ್ನ ಮಗಳು ಏನೋ ಅಂದ್ಲು ಅಂತ ನಾವು ಕೊರಗಬಾರ್ದು. ಇರ್ಲಿ ಬಿಡು, ನನ್ನ ಮಗಳೇ, ನನ್ನ ಮಗನೂ ಏನೋ ಅಂದ್ಬಿಟ್ಟ, ಇರ್ಲಿ ಬಿಡು. ನಮ್ಮ ಅಪ್ಪ ತನ ಇರ್ಲಿ ಬಿಡು, ನನ್ನ ಅಣ್ಣ ತನ ಇರ್ಲಿ ಬಿಡು, ನನ್ನ ಸ್ನೇಹಿತ ತನ ಇರ್ಲಿ ಬಿಡು. ಅಲ್ಲಿ ನಾವು ತಟಸ್ಥ ಆಗ್ಬೇಕು. ಉನ್ಮತ್ತರಾದ್ರೆ ಹೊಡೆದಾಕ್ಬಿಡುತ್ತೆ. ದೂರ ಪ್ರಯಾಣ ಬೇಡ. ಮಿಥುನ ರಾಶಿ, ಭೂಮಿ, ಮನೆ, ಜಾಗ ತಗೊಳ್ಳೋದು, ಮಾಡೋದು, ಮಾರೋದು, ತುಂಬಾ ಪರಿಶ್ರಮದಿಂದ ಆ ಲೇವಾದೇವಿಯಲ್ಲಿ ಒಂದಷ್ಟು ಲಾಭ. ನೀವೇನು ಮಾಡ್ಲಿಕ್ಕೆ ಹೋಗ್ಬೇಡಿ, ತಗೊಳಕ್ ಹೋಗ್ಬೇಡಿ. ಜಸ್ಟ್ ವೇಟ್ ಫಾರ್ 60 days. ಇನ್ ವಿಶೇಷವಾಗಿ ಕರ್ಕಾಟಕ ರಾಶಿ, ಮಹಾಬಲ. ಇಷ್ಟು ದಿನ ಅಷ್ಟಮದ ಪೂಜಾ ನಿಮಗೆ ಭಾಗ್ಯಕ್ಕೆ ಬಂದ್ಬಿಟ್ಟ. ಸೊ ಭಾಗ್ಯಕ್ಕೆ ಬಂದಿದ್ದೆ ಚಂದ್ರ ನೋಡಿ, ಚಿತ್ತ ನಕ್ಷತ್ರದಲ್ಲೇ ಇದ್ದಾನೆ. ಶಶಿಮಂಗಳ ಯೋಗ, ಬ್ಯೂಟಿಫುಲ್. ಶಶಿಮಂಗಳ ಯೋಗ ಚೆನ್ನಾಗಿದೆ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ತುಂಬಾ ಅನುಕೂಲ. ಅದನ್ನ ಮಳೆಗಾಲ ಅಲ್ವಾ, ಕೂಡ ತುಂಬಿಸ್ಕೊಳ್ಳಿ. ಇನ್ನು ಸಿಂಹರಾಶಿ, ಕುಜನ ನಕ್ಷತ್ರ, ಕುಜ ಅಷ್ಟಮ. ಭೂಮಿ, ಮನೆ, ವ್ಯವಹಾರ ಸ್ವಲ್ಪ ನೋಡ್ಕೊಂಡು, ಪೊಲೀಸ್ ಇಲಾಖೆ, ಲೀಗಲ್ ಇಲಾಖೆ, ನಿಮಗೆ ತಲೆನೋವು ಬರುತ್ತೆ. ದಾರಿ ತೋರಿಸುವವರಿಗೆ ದಾರಿ ಇಲ್ಲ, ನೆನಪಿಟ್ಟುಕೊಳ್ಳಿ. ನೆರಳು ಕೊಟ್ಟವರಿಗೆ ನೆರಳಿಲ್ಲ. ಇದು ಈ ಲೋಕದ ನಿಯಮ, ಪ್ರಕೃತಿಯ ನಿಯಮ. ನೀವು ಏನು ಮಾಡಿದರೂ ಇದಿದ್ದೆ. ಜೀವನದಲ್ಲಿ ನೆನಪಿಟ್ಕೊಳ್ಳಿ, ನೀವು ಯಾರಿಗೆ ಸಹಾಯ ಮಾಡಿರ್ತೀರೋ, ತುಂಬಾ ಒಳ್ಳೇದು ಮಾಡಿರ್ತೀರೋ, ಅವನೇ ನಿಮಗೆ ಕೈ ಕೊಡೋದು, ಅವನೇ ನಿಮ್ಮನ್ನ ಬಿಸಾಕೋದು. ಉದಾಹರಣೆ ಏನೂ ಇಲ್ಲ, ಕುರುಡನಿಗೆ ಕಣ್ಣು ಬಂದ ತಕ್ಷಣ ಮಾಡೋ ಮೊಟ್ಟ ಮೊದಲ ಕೆಲಸ ಕೈಯಲ್ಲಿರೋ ಊರುಗೋಲೆ ಬಿಸಾಕೋದು. ಅಷ್ಟು ದಿನ ಸಾಥ್ ಕೊಟ್ಟಿದ್ದು ಯಾರು? ಆ ಊರುಗೋಲೆ. ಟಕ್ಕು 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 ಅಂತ ಹೋಗ್ತಿದ್ವಿ. ಗಮನಿಸಿ ನೋಡಿ, ಹೌದಲ್ವಾ? ಸಿಂಹ ತುಂಬಾ ಜಾಗ್ರತೆ. ನಿಮ್ಮ ಮಾತು ಜಾಗ್ರತೆ, ನಿಮ್ಮ ಆಲೋಚನೆ ಜಾಗ್ರತೆ. ಸರ್ರಂತ ಪಬ್ಲಿಕ್ ಆಗಿ ಟ್ರಿಗರ್ ಮಾಡಿಸ್ಬಿಡ್ತಾರೆ ಯಾರಾದ್ರೂ. ಹಿಂಗ್ ಮಾತ್ರ ಸಿಟ್ಟಿಗೆ ಇದ್ದಾಗ ಏನಾದ್ರೂ ಮಾತಾಡ್ಬಿಡ್ತೇವೆ. ಡ್ಯಾಶ್ ಡ್ಯಾಶ್ ಮಗನೇ, ಡ್ಯಾಶ್ ಡ್ಯಾಶ್ ಏನೋ ಬಂದ್ಬಿಡ್ತವೆ. ಬರೀ ಡ್ಯಾಶ್ಗಳೇ. ಹೌದು, ಈಗ ಶನಿ ಕುಜ ಈ ತರದ್ ಸೇರಿದಾಗ ಬರೀ ಡ್ಯಾಶ್ಗಳೇ ಬರೋದು. ಹುಷಾರು ಸಿಂಹರಾಶಿ, ಹುಷಾರು. ನಿಮ್ಮನ್ನ ಕಾದಿದ್ದು ಕೆಡುತ್ತಾರೆ. ವೆರಿ ಕೇರ್ಫುಲ್, ವೆರಿ ಕೇರ್ಫುಲ್. ಕನ್ಯಾ ರಾಶಿ ಚೆನ್ನಾಗಿದೆ. ದೈವ ದರ್ಶನ, ದೈವ ಕಾರ್ಯ, ಯಜ್ಞ, ಯಾಗ, ಪೂಜೆ, ಹೋಮ, ಹವನ, ಧಾರ್ಮಿಕ ಕಾರ್ಯಗಳ ಪ್ರಗತಿ. ಅನ್ಯಾಯ ಏನೋ ಮಾಡ್ತೀನಿ ಅಂದ್ರೆ ಕಾದ್ಕೊಂಡಿದ್ದು ಆಗತಾನೆ. ಕುಜ ನಿಮಗೆ ಬರ್ತಾನಲ್ವಾ ಮೇಷಕ್ಕೆ, ರಾಹು ನೋಡ್ತಾನಲ್ವಾ, ಸುಲಿಗೆ ಆಗ್ಬಿಡ್ತೀರಾಗ. ಅದೊಂದಿದೆ, ಜಾಗ್ರತೆ. ಇನ್ನು ತುಲಾ ರಾಶಿ, ಚಂದ್ರ 12ನೇ ಮನೆ. ಯುದ್ಧಕ್ಕೆ ಹೋಗ್ಬೇಡಿ, ಶರಣಾಗತಿ ಅಂತ. ಅಶ್ವತ್ಥಾಮ ಕೂಡ ನಕುಲನ ಜೊತೆ ಓಡೋಗ್ಬಿಟ್ಟ. ಪರಾಕ್ರಮೆ ಅವನಿಗೆ ಸೋಲೇ ಇಲ್ಲ. ಸಪ್ತ ಚಿರಂಜೀವಿಗಳಲ್ಲೊಬ್ಬ, ರುದ್ರಾಂಶ ಸಂಭೂತ. ನಾವ್ ಹೇಳ್ತೀವಿ ನಕುಲ ಸಹದೇವ, ಅವನ್ ಬರೀ ಕುದುರೆ ಓಡಿಸೋದಷ್ಟೇ ಅಂತ. ಹೌದು,
ಇದನ್ನ ನಾಳಿನ ಸಂಚಿಕೆನಲ್ಲಿ ಆದ್ರೆ ನಾನು ನೆನಪಿಸ್ತೇನೆ. ಸೊ ಇವತ್ತು ನೀವೆಷ್ಟೇ ಬಲಶಾಲಿಗಳಾಗಿದ್ರು ಹಿಂಗಿರಿ, ಎಲ್ಲೆಲ್ಲೋ ತೋರ್ಸಕ್ ಹೋಗ್ಬಿಡಿ. ಅಮ್ಮನ ಮೇಲೆ, ಹೆಂಡತಿ ಮೇಲೆ, ಗಂಡನ ಮೇಲೆ, ಅಕ್ಕಪಕ್ಕ ಮಕ್ಕಳ ಮೇಲೆ ಅದಿದ್ದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರಿ. ಗಾಡಿ ಓಡಿಸ್ತಿದ್ರೆ ವಿಪರೀತ ರ್ಯಾಶ್ ಆಗುತ್ತೆ. ಅಕ್ಕಪಕ್ಕದವರಾದ್ರೂ ಡಿಮಿಲ್ಲು ಡಮಿಲ್ಲು ಹುಷಾರ್. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬೆಸ್ಟ್. ಆರಾಮ್ಸೆ ಟ್ಯಾಕ್ಸಿಲಿ ಕುತ್ಕೊಂಡು ಹೋಗೋಣ. ಇದು ಯಾವ ಟೆನ್ಷನ್. ವೃಶ್ಚಿಕ ರಾಶಿ ಬ್ಯೂಟಿಫುಲ್. ಕುಜ ಪೂರ್ವ ಪುಣ್ಯ ಸ್ಥಾನ ಒಳ್ಳೇದೆ. ಚಂದ್ರ ಲಾಭದಲ್ಲಿ ಒಳ್ಳೇದೆ. ಭೂಮಿ, ಮಣ್ಣು, ಸಿಮೆಂಟು, ಕಬ್ಬಿಣ, ಕ್ರಷರು, ಜಲ್ಲಿ, ಈ ತರದ ಒಂದು ವೃತ್ತಿ, ಉದ್ಯೋಗ ಅದ್ಭುತ ಅನುಕೂಲ. ಧನುಸು ರಾಶಿ ಯೋಗಕಾರಕನ ಶಕ್ತಿಯಲ್ಲಿರುವುದರಿಂದ ಯೋಗವೇ. ಪೊಲೀಸು, ಮಿಲಿಟರಿ, ಡಿಫೆನ್ಸು, ಸರ್ಜನ್ನು, ವೇದಗಳು ಕಲಿಸೋದು, ಯಜ್ಞಗಳು ಮಾಡಿಸೋದು, ಜೈಲರ್ ಆಗಿರೋದು, ಪೊಲೀಸ್ ಅಧಿಕಾರಿ ಆಗಿರೋದು, ಜುಡಿಷಿಯಲ್ ಸಿಸ್ಟಮ್ನಲ್ಲಿರೋದು ಬಲವೇ ನೀವು. ಕರೆಕ್ಟಾಗಿ ಬಳಸಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸಿ. ದಂಡಾಧಿಕಾರಿ, ಪವರ್ಫುಲ್. ಮಕರ ರಾಶಿ ಓ ಬಾತ್ ನೀವು ಒಡೆಯೋರಲ್ಲ, ಹೊಡ್ಸ್ಕೊಂಡ್ ಬಂದ್ಬಿಡ್ತೀರಿ. ಮುಗ್ಧರು ನೀವು, ಮುಗ್ಧರು. ಮಕ್ಕಳು ನೀವು. ನಿಮ್ಗೆ ಹೊಡ್ಸೋದು ಗೊತ್ತು, ಹೇಳ್ಕೊಡೋದು ಗೊತ್ತು. ನೀವು ಅದೆಲ್ಲ ಮಾಡಲಿಕ್ಕೆ ಹೋಗ್ಬೇಡಿ. ಅಲ್ಲೆಲ್ಲೋ ಮನೆಯಲ್ಲಿ ಹಿರಿಯರ ಮಾತು, ಮಕ್ಕಳ ಮಾತು, ಒಡ ಹುಟ್ಟಿದವ್ರ ಜೊತೆ ಒಂದು ಸಣ್ಣ ಪುಟ್ಟ ಲೇವಾದೇವಿ ವಿಚಾರದಲ್ಲಿ ಒಂದು ಎಳೆದಾಟ ಉಂಟು. ತುಡುಕದೇ ಇದ್ರೆ ಇವತ್ತು ಪೂರ್ಣ ಲಾಭ ನೋಡ್ತೀರಿ. ಕುಂಭರಾಶಿ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಇದನ್ನ ಜಪ ಮಾಡ್ಲೇಬೇಕು ನೀವು. ಅಬ್ಬಬ್ಬ, ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಪ್ರಳಯ ಇಲ್ಲ, ನೀವು ಪ್ರಳಯ ನೋಡ್ಕೊಂಡು ಹೋಗ್ತೀರಿ ಇವತ್ತು. ಎಲ್ಲೋ ನಿಮ್ ಪಾಡಿಗೆ ಹೋಗ್ತಿರೋರ್ನ ದಾರಿಲಿ ಹೋಗೋ ಮಾರಮ್ಮ ಮನೆ ಗಂಟ ಬಾರಮ್ಮ ಅನ್ನತಕ್ಕಂಥದ್ದು. ಹುಷಾರ್. ಕುಜ 2ನೇ ಮನೆಯಲ್ಲಿ, ಶನಿ ಜೊತೆಲಿ, ಸೂರ್ಯನ ಜೊತೆನಲ್ಲಿ ಪೂರ್ಣ ಪ್ರಭಾವ. ಜಾಗೃತ. ಒಂದು ಬೆಲ್ಲದ ದೀಪ, ಒಂದ್ ಸ್ವಲ್ಪ ಬೆಲ್ಲ ಹಾಲು ಕಲಸಿ ಹತ್ತಿರದಲ್ಲಿ ನಾಗರಕಟ್ಟೆ, ಅರಳಿಕಟ್ಟೆ, ಅಶ್ವತ್ಥ ಕಟ್ಟೆ ಆಗುತ್ತಾ ಬೆಲ್ಲದ ಪಾಯಸ ಈ ಥರದ್ದೇನಾದ್ರೂ ಮಾಡಿ ತಗೊಂಡೋಗಿ ಯಾರಾದ್ರೂ ಮಕ್ಕಳಿಗೆ ಸೇವೆ ಮಾಡಿ, ಗುರುಗಳಿಗೆ ದಯಮಾಡಿ. ನೀವು ರುದ್ರ ದಿಗ್ಬಂಧ ಅಲ್ಲ, ಮಹಾರುದ್ರ ಅಲ್ಲ, ಅತಿರುದ್ರ ದಿಗ್ಬಂಧ ಹಾಕಬೇಕು ನೀವು ಮನೆಗೆ. ಸುತ್ತಮುತ್ತಲು ದೊಂಗಲುನ್ನಾರು, ಡಕಾಯಿತಲುನ್ನಾರು ಅಂತಾರೆ ನಮ್ಮ ಗುರುಗಳು. ಶನಿ, ಕುಜ, ಸೂರ್ಯ ಅಂದ್ರೆ ಸುತ್ತಮುತ್ತಲೆಲ್ಲ ಬಾಂಬ್ಗಳು ಪಡ 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 ಪಡ. ರಾತ್ರಿ ಎಲ್ಲ ಮಲಗದ ಮೇಲೆ ಎಲ್ಲ ಪಟಾಕಿ ಹಬ್ಬದ ದಿನ ರಾತ್ರಿ ಒಂದು 12 ಗಂಟೆಗೆ ಹೊಡಿತಾನೆ ಅವನೊಬ್ಬ. ಒಂದು 20,000 20,000 ವಾಲ ಅಂತ ಇಡ್ತಾನೆ ನೋಡಿ. ನಾನ್ ನೋಡ ಹಬ್ಬ ಮಾಡ್ತಿದ್ದೀನಿ ಅಂತ ಹಂಗಿರುತ್ತೆ ನಿಮಗೆ. ಎಲ್ಲಿಂದಲೋ ಟಕ 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 ಅಂತ ಕೆದಕಿ ಬರುತ್ತೆ. ವಾಹನ ತಗೊಳ್ಳೋದು, ಭೂಮಿ ತಗೊಳ್ಳೋದು, ಮನೆ ತಗೊಳ್ಳೋದು. ದುಡುಕ್ಬೇಡಿ. ಜಸ್ಟ್ ವೆಯ್ಟ್ ಅಂಡ್ ವೆಯ್ಟ್. ಇದೊಂದು ನೋಡ್ಕೊಳ್ಳಿ. ಕಮಿಟ್ ಆಗ್ಬೇಡಿ. ದೂರ ಪ್ರಯಾಣ ಬೇಡ, ವಾದ ವಿವಾದ ಬೇಡ, ತಗಾದೆ ಬೇಡ. ಇವತ್ತು ಆಫೀಸ್ ಬಾಯ್ ಕೂಡ ನಿಮ್ಮನ್ನ ಏನಂದ್ರು ಕೂಡ ಆಯ್ತು ಸರ್. ನಿಮ್ಮ ಮಗ ಕೂಡ, ಮೊಮ್ಮಗ ಕೂಡ, ಏಯ್ ನಾನು ಯಾರು ಗೊತ್ತಾ, ಆಯ್ತು ಸರ್ ನೀವೇ ನನ್ನ ನರಸಿಂಹ, ನಾನು ಭಕ್ತ ಪ್ರಹ್ಲಾದ ಅಂತ ಅಂದ್ಕೊಳ್ಳಿ ಅಷ್ಟೇ. ದುಡುಕಿನ ಕಾರ್ಯ, ದೊಡ್ಡ ವ್ಯವಸ್ಥೆ ಬೇಡ. ಮೀನ ರಾಶಿ ಎಲ್ಲ ಮಾಡ್ಬೇಕು, ನೋಡೇ ಬಿಡೋಣ ಅನ್ಸುತ್ತೆ. ವಿಪರೀತ ಬಲ ಅನ್ಸುತ್ತೆ ಇವತ್ತು. ಕುಜನ ಬಲ ಅಲ್ವಾ, ಕುಜನ್ ನಕ್ಷತ್ರ ಅಲ್ವಾ, ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಭಾಗ್ಯಾಧಿಪತಿ ನಿಮ್ಮ ಮನೆಯಲ್ಲಿ. ಒಂದ್ ಅನ್ನಕ್ಕೆ ಬೇಯಲಿಕ್ಕೆ ಇಷ್ಟು ಬೆಂಕಿ ಇಡೋಲ್ಲ, ಇಷ್ಟೇ. ಹೌದು, ಇಷ್ಟನ್ನಕ್ಕೆ ಇಷ್ಟು ಬೆಂಕಿ ಇಡೋಲ್ಲ, ಇಷ್ಟನ್ನಕ್ಕೆ ಇಷ್ಟು ಬೆಂಕಿ ಇಡೋಲ್ಲ. ಉಲ್ಟಾ, ರೈಟ್ ಮ್ಯಾನ್ ಇನ್ ದಿ ರಾಂಗ್ ಪ್ಲೇಸ್ ಆರ್ ಎ ರಾಂಗ್ ಮ್ಯಾನ್ ಇನ್ ದ ರೈಟ್ ಪ್ಲೇಸ್, ಬೋತ್ ಈಸ್ ಡ್ಯಾಮೇಜ್ ಟು ದಿ ಸಿಸ್ಟಮ್. ಒಬ್ಬ ಮೂರ್ಖ ಅಧಿಕಾರವನ್ನ ಕುತ್ಕೊಳ್ಳೋದು, ಒಬ್ಬ ವಿಪ್ರನಾಯಕ ಅಧಿಕಾರದಲ್ಲಿ ಕುತ್ಕೊಳ್ಳೋದು ಮುಳುಗೋಯ್ತು. ಮುಳುಗೋಯ್ತು. ಸೊ ಇವತ್ತು ಆ ರೀತಿಯ ಪ್ರಭಾವ ಇರುತ್ತೆ. ನಿಮ್ಮ ಶಕ್ತಿ ಎಷ್ಟು ಬಳಸ್ಬೇಕೋ, ಯಾರ ಹತ್ರ ಬಳಸ್ಬೇಕೋ, ಒಂದು ಸಣ್ಣ ಏಟಕ್ಕೆ ಸಣ್ಣ ಏಟೆ, ದೊಡ್ಡ ಏಟಕ್ಕೆ ದೊಡ್ಡ ಏಟೆ ಅನ್ನತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಿಮ್ಮ ಬಲವನ್ನು ಹೆಚ್ಚು ತೋರಿಸ್ಲಿಕ್ಕೂ ಹೋಗ್ಬೇಡಿ, ಮಾತಾಡ್ಲಿಕ್ಕೂ ಹೋಗ್ಬೇಡಿ. ನಿಮ್ಮ ಕಾರ್ಯ ಮಾತನಾಡಲಿ. ದೊಡ್ಡ ಕಾರ್ಯಗಳೊಂದು ಕೈಗೂಡುವುದಿದೆ. ಒಂದು ಶುಭ ಸುದ್ದಿ ಇವತ್ತು ಸಂಧ್ಯಾ ಕಾಲದಲ್ಲಿ ಕೇಳ್ತೀರಿ. ಒಳಗಡೆಗೆ ಆದಷ್ಟು ಸೇನಾಪತಿ, ಆ ಒಂದು ಗಾಯತ್ರಿ ಮಂತ್ರ, ಸ್ಕಂದ ಗಾಯತ್ರಿ ಮಂತ್ರ
ಜಪ ಮಾಡ್ಕೊಳ್ಳಿ. ಓಂ ತತ್ಪುರುಷಾಯ ವಿದ್ಮಹೆ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ನೀವು ದೊಡ್ಡ ಬಿಸ್ನೆಸ್ಸು ವ್ಯವಹಾರ ದೊಡ್ಡದಾದಂಥ ಪೊಸಿಷನ್ ಅಲ್ಲಿ ಇದ್ದೀರಿ ಅಂದ್ರೆ ಮನೆಯಲ್ಲೇ ರುದ್ರ ಅಲ್ಲ, ಅತಿರುದ್ರ ಅಲ್ಲ, ಮಹಾರುದ್ರ ದಿಗ್ಬಂಧನ ಮಾಡಿಸಿ ಶಿವಶಾಲಿಗ್ರಾಮ ಇಲ್ಲ ನರಸಿಂಹ ಶಾಲಿಗ್ರಾಮ ಇಟ್ಟರೆ ಇನ್ನೂ ಒಳ್ಳೆಯದು. ನಿತ್ಯ ಅಭಿಷೇಕ ಆಗಿ ಆ ತೀರ್ಥ ಸೇವಿಸಿದರೆ ನಿಮ್ಮನ್ನು ಯಾರು ಏನ್ ಮಾಡ್ತಾರೆ ನಾನು ನೋಡ್ತೀನಿ ಆ ಲಗ್ನ ಶನಿ. ಒಳ್ಳೇದಾಗ್ಲಿ, ಯೋಚಿಸ್ಬೇಡಿ. ಎಲ್ಲರಿಗೂ ಮಾತೃದೇವೋ ಭವ.